ಬಹುನಿರೀಕ್ಷಿತ ಬಹುಚರ್ಚಿತ ಸಭೆ ದೆಹಲಿಯಲ್ಲಿ ಶುರುವಾಗಿದೆ. ಬೆಳಗ್ಗೆ 11:35 ಶುರುವಾಯಿತು. ದೆಹಲಿ ವರಿಷ್ಠರ ಸಮ್ಮುಖದಲ್ಲಿ ರಾಜ್ಯದ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಎದ್ದಿರುವ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಭೆ. ಎರಡನೆಯ ಹಂತದ ಸಭೆ ಎಐಸಿಸಿ ಕಚೇರಿಯಲ್ಲಿ ಈಗಷ್ಟೇ ಶುರುವಾಗಿದೆ. ಮಧ್ಯಾಹ್ನ 3.5 ತಾಸು ನಡೆಯಿತು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಮಧ್ಯೆ ಮಾತುಕತೆ ಮೊದಲ ಹಂತದಲ್ಲಾಯಿತು. ಆ ನಂತರ ಆ ಮಾತುಕತೆಗೆ ಸಿದ್ದರಾಮಯ್ಯನವರನ್ನ ಕರೆಯಲಾಯಿತು. ಸಿದ್ದರಾಮಯ್ಯನವರನ್ನ ಕೂಡಿಸಿಕೊಂಡು 1 ಗಂಟೆ ಮಾತಾಡಿದ್ರು. ಆ ನಂತರ ಮತ್ತೆ 4 ಜನ ವರಿಷ್ಠರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ರು. ಮಧ್ಯಾಹ್ನದ ಊಟಕ್ಕೆ ಅಂತ ರಾಹುಲ್ ಗಾಂಧಿ 10 ಜನಪಥ್ಗೆ ಹೋದ್ರು. ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಒಟ್ಟಿಗೆ ಚರ್ಚೆ ನಡೆಸಿದ್ರು. ಜನಪಥ್ನಲ್ಲಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ರು. ರಾಜ್ಯದ ನಾಯಕತ್ವದ ವಿಷಯದಲ್ಲಿ ಇಡೀ ಕುಟುಂಬ ಕೂತ್ಕೊಂಡು ಚರ್ಚೆ ಮಾಡಿದೆ. ಈಗ ರಾಹುಲ್ ಗಾಂಧಿ ವಾಪಸ್ ಎಐಸಿಸಿ ಕಚೇರಿಗೆ ಬಂದಿದ್ದಾರೆ. ಇವತ್ತು ತಡರಾತ್ರಿಯ ತನಕ ಸಭೆ ಮೇಲೆ ಸಭೆ ನಡೆಯುವ ಸಾಧ್ಯತೆ ಇದೆ ಅಂತಿದ್ದಾರೆ. ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರನ್ನೂ ಕೂಡಿಸಿಕೊಂಡು ವರಿಷ್ಠರ ಸಭೆ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಎಐಸಿಸಿ ಕಚೇರಿಯಿಂದ ಬರ್ತಾ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ 4 ಜನರ ಜೊತೆಗೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಒಟ್ಟಿಗೆ ಸಭೆ ನಡೆಸ್ತಾ ಇದ್ದಾರಂತೆ.
ದೆಹಲಿಯಿಂದ ಬರ್ತಾ ಇರುವ ಸದ್ಯದ ಮಾಹಿತಿ, 6 ಜನ ಇಂದಿರಾ ಭವನದ ಮೀಟಿಂಗ್ ಹಾಲ್ನಲ್ಲಿದ್ದಾರೆ ಅಂತ. ಇದು ಇವತ್ತಿನ ಬೆಳವಣಿಗೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಸಭೆ ಅಂತ ನಿನ್ನೆ ಸುದ್ದಿ ಬಂದಿತ್ತು. ಇವತ್ತು ಸೋನಿಯಾ ಗಾಂಧಿ ಅವರು ಮನೆಯಲ್ಲಿದ್ದಾರೆ, ಮೀಟಿಂಗಿಗೆ ಬಂದಿಲ್ಲ. ಬಟ್ ಮೀಟಿಂಗ್ನಲ್ಲಿ ಆಗಿದ್ದನ್ನು ರಾಹುಲ್ ಗಾಂಧಿ ಅವರು ಕನ್ವೆ ಮಾಡಿರ್ತಾರೆ. ಪ್ರಿಯಾಂಕಾ ಗಾಂಧಿ ಡಿಸಿಷನ್ ಮೇಕಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅಡ್ವಾಂಟೇಜಸ್ ಟು ಹೂಮ್? ಅಜಿತ್, ನನಗನ್ಸುತ್ತೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಯಾರಿಗೆ ಅಡ್ವಾಂಟೇಜ್ ಅಂತಕ್ಕಂಥದ್ದನ್ನು ಹೇಳೋದು ಇಟ್ ಹ್ಯಾಸ್ ಎ ಹ್ಯೂಜ್ $1 million ರಿಸ್ಕ್ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ಯಾಕಂದರೆ ಅಂದರೆ ಈ ರೀತಿಯ ಸಭೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಬೆಳಿಗ್ಗೆ 11 ಗಂಟೆಗೆ ಇವರು ಒಳಗಡೆ ಹೋದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜೊತೆಗೆ ಇದ್ದಾರೆ, ಹೌದು, ಹೆಚ್ಚು ಕಡಿಮೆ. ಈಗ 1-to-1 ಸಭೆ ನಡೆದದ ಬಗ್ಗೆನೂ ಕೂಡ ನಾನು ಈಗಷ್ಟೇ ದಿಲ್ಲಿಯಲ್ಲಿ ಮಾತಾಡ್ತಾ ಇದ್ದೆ. ಯಾವುದೇ ಸ್ಪಷ್ಟತೆ, ಕ್ಲಾರಿಟಿ ಇಲ್ಲ. ಓಕೆ. ಯಾಕಂದರೆ ಇವರೆಲ್ಲರೂ 5th ಫ್ಲೋರಲ್ಲಿದ್ದಾರೆ. ಹೌದು. ರಾಹುಲ್ ಗಾಂಧಿ ಒಬ್ಬರೇ ಹೊರಗೆ ಹೋಗಿ ಒಳಗಡೆ ಬಂದರು. ಸೋನಿಯಾ ಗಾಂಧಿ ಅವರು 10 ಜನಪಥಕ್ಕೆ ಹೋಗಿದ್ದರು. ತಾಯಿ ಭೇಟಿಯಾಗಿದೆ, ಬಟ್ ಅದು ಕರ್ನಾಟಕದ ವಿಷಯದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದಾರಾ? ಇಟ್ಸ್ ಆಲ್ ಸ್ಪೆಕ್ಯುಲೇಷನ್. ರಾಹುಲ್ ನ್ಯಾಷನಲ್ ಚಾನೆಲ್ನಲ್ಲಿ ಈಗಷ್ಟೇ ನೋಡ್ತಾ ಇದ್ದೆ ನಾನು, ಪ್ರಿಯಾಂಕಾ ಗಾಂಧಿ ನಾಯಕತ್ವ ಬದಲಾವಣೆಯ ಪರವಾಗಿದ್ದಾರೆ, ಡಿ ಕೆ ಶಿವಕುಮಾರ್ CM ಆಗಲಿ ಅಂದರು ಅಂತ. ಇದು ಯಾವ ಸುದ್ದಿ ಮೂಲಗಳ ಮೇಲೆ ಇದನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ. ಅಲ್ಲ, ದಿಸ್ ಇಸ್ ಅ ಓಲ್ಡ್ ಪ್ರಿಪೋಸಿಷನ್. ಪ್ರಿಯಾಂಕಾ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಸೋನಿಯಾ ಗಾಂಧಿ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅನ್ನೋದು ಇವತ್ತಿನ ಒಂದು ಹೊಸ ಸುದ್ದಿ ಏನಲ್ಲ. ಕರೆಕ್ಟ್. ಅದು ಬಹಳ ದಿನಗಳಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಪೋಸಿಷನಲ್ಲಿ ಇದ್ದಾರೆ ಅಂತಕ್ಕಂಥದ್ದರ ಬಗ್ಗೆ ನಾವು ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಪೊಲಿಟಿಕಲ್ ನಿರ್ಣಯವನ್ನು ಇವತ್ತು ತೆಗೆದುಕೊಳ್ಬೇಕಾದವರು ರಾಹುಲ್ ಗಾಂಧಿ. ಹೌದು. ಹೀಗಾಗಿ ರಾಹುಲ್ ಗಾಂಧಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ? ನಾನು ಅಲ್ಲಿ ಒಳಗಿದ್ದವ್ರಿಗೊಬ್ರು ಕೇಳಿದೆ, ಏನು ನಿರ್ಣಯವನ್ನು ತೆಗೆದುಕೊಳ್ಬೋದು, ಯಾರನ್ನು ಕನ್ವಿನ್ಸ್ ಮಾಡ್ಬೋದು ಅಂತ. ಇವರನ್ನು ಕನ್ವಿನ್ಸ್ ಮಾಡಿದರೆ ಅವ್ರಿಗೆ ಇವರನ್ನು ಕನ್ವಿನ್ಸ್ ಮಾಡಿದರೆ ಇವರು ಔಟು, ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಅವ್ರು ಔಟು ಅಂತ ಅವ್ರು ತಮಾಷೆಯಾಗಿ ಹೇಳ್ತಾ ಇದ್ರು. ಹಾಗಾಗಿ ಯಾರನ್ನು ಸಿಚುವೇಶನ್ ಇದೆ, ಆ ರೀತಿಯ ಸಿಚುವೇಶನ್ ಇದೆ. ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಖರ್ಗೆ, ಕೆ ಸಿ ವೇಣುಗೋಪಾಲ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಕೆಳಗಡೆ ಬರಲಿಲ್ಲ. ಇವರೆಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ, ಕರ್ನಾಟಕದ ನಾಯಕರು. ಬಟ್ ಅಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಯಾವುದೇ ಸ್ಪಷ್ಟತೆ ಎರಡೂ ಬಣಗಳ ಸಿದ್ದರಾಮಯ್ಯ ಬೆಂಬಲಿಗರಿಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಬಂದಿಲ್ಲ. ಅಥವಾ ಇಲ್ಲ ಡಿ ಕೆ ಸುರೇಶ್ರನ್ನ ಕರೆಸಿದ್ರು, ಪರಮೇಶ್ವರನ್ನ ಕರೆಸಿದ್ರು, ಅದು ಕೂಡ ಆಗಲಿಲ್ಲ. ಓಕೆ. ಡಿ ಕೆ ಸುರೇಶ್ ಕೂಡ ಹೋಗಿಲ್ಲ, ಮೇಲೆ ಒಳಗಡೆ ಹೋಗಿಲ್ಲ ಅವರು. ಅಂದರೆ 5th ಫ್ಲೋರಲ್ಲೇನು ಚರ್ಚೆ ನಡೀತಾ ಇದೆ ಅಲ್ಲಿ ಡಿ ಕೆ ಸುರೇಶ್ರನ್ನು ಕೂಡ ಕರೆಸ್ಕೊಳ್ಳಾಗಿಲ್ಲ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಂಡಿದೆ, ಏನು ತೆಗೆದುಕೊಳ್ಳುತ್ತೆ, ಅಥವಾ ನನಗನ್ಸುತ್ತೆ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಸಭೆ ನಡೀತಾ ಇರೋದನ್ನು ನೋಡಿದರೆ ಹೈಕಮಾಂಡ್ ಹೇಳಿದ್ದಕ್ಕಿಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಫಸ್ಟ್ ರೌಂಡ್ನಲ್ಲಿ ಚರ್ಚೆಗೊಳಗಾಗಿರುತ್ತೆ. ಅವ್ರ ಅಂಬೋಣ ಏನು ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ನಡೆದ ನಂತರ ಹೈಕಮಾಂಡ್ ಒಂದು ಆರ್ಬಿಟ್ರೇಷನ್ ಮಾಡುತ್ತಾ ಅನ್ನೋದು ಪ್ರಾಯಶಃ ಸಂಜೆಯ ನಂತರ ಸ್ಪಷ್ಟ ಆಗ್ಬೋದು. ಅಲ್ಲಿಯವರೆಗೆ ಅಜಿತ್ ಎಲ್ಲವೂ ಒಂದು ರೀತಿಯ ಸ್ಪೆಕ್ಯುಲೇಷನ್ಸ್ಗಳು ನಡೆದಿವೆ, ಊಹಾಪೋಹಗಳು ನಡೆದಿವೆ. ಹಂಗೆ ನಡಿಬೋದು, ಹಿಂಗೆ ನಡಿಬೋದು, ಅವ್ರು ಇವ್ರ ಜೊತೆಗಿದ್ದಾರೆ, ಸೋನಿಯಾ ಗಾಂಧಿ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿ ಬಂದರು, ಮನೆಗೆ ಊಟಕ್ಕೆ ಹೋಗಿದ್ರು. ಈಗ ಹೌದು, ಈಗ ಚರ್ಚೆ ಈಗ ಆ ಮಟ್ಟದಲ್ಲಿ ಡೆಫಿನೆಟ್ಲಿ ಪೊಲಿಟಿಕಲ್ ಒಂದು ಚರ್ಚೆ ನಡೆದಿರುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ ಒಂದು ತೀರ್ಮಾನವನ್ನಂತೂ ತೆಗೆದುಕೊಂಡಿರುತ್ತೆ. ರಾಹುಲ್, ಕೆ ಸಿ ವೇಣುಗೋಪಾಲ್ ಆ ತೀರ್ಮಾನವನ್ನು ಯಾರಿಗೂ ಕೂಡ ಕಮ್ಯುನಿಕೇಟ್ ಅವರು ಮಾಡಿಲ್ಲ. ಹೀಗಾಗಿ ಒಂದು ಸಭೆಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಹೊರಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖಚಿತ ವರ್ತಮಾನಗಳು ಇಲ್ಲ. ಈಗ ನಿನ್ನೆ ಸುದ್ದಿಗಳು ಬಂದು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ 28ರವರೆಗೆ ಮುಂದುವರಿಸ್ತಾರೆ, ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ, ಜೊತೆಗೆ ಒಂದು ಎಕ್ಸ್ಟ್ರಾ ಇಲಾಖೆ ದೊರೆಯುತ್ತೆ ಅನ್ನುವ ಚರ್ಚೆಗಳು ನಡೆದವು.
ಆದರೆ ಇವತ್ತಿನ ಒಟ್ಟಾರೆ ಬೆಳವಣಿಗೆಗಳನ್ನು ಗಮನಿಸಿದರೆ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಇನ್ನೂವರೆಗೂ ಕೂಡ ಉಭಯ ನಾಯಕರಿಗೆ ತಿಳಿಸಿಲ್ಲ. ದೇ ಆರ್ ಫಸ್ಟ್ ಹಿಯರಿಂಗ್ ದೆಮ್. ಫಸ್ಟ್ ವಾದ ಪ್ರತಿವಾದ, ಅವ್ರೇನು ಹೇಳ್ತಿದ್ದಾರೆ ಇವ್ರೇನು ಹೇಳ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. 1-to-1 ನಡೆದಿದೆಯಾ ಅಥವಾ ಪ್ರತ್ಯೇಕವಾಗಿ ನಡೆದಿದೆಯಾ ಅಂತಕ್ಕಂಥದ್ದು ಕೂಡ ನನಗಲ್ಲಿ ಕೆಳಗಿರ್ತಕ್ಕಂಥವ್ರು ಕೆಲವೊಬ್ರು ಹೇಳಿದರು ಇಲ್ಲ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದರು. ಆಮೇಲೆ ಬಂತು ಇಲ್ಲ ಪ್ರತ್ಯೇಕವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಪೊಲಿಟಿಕಲಿ ಪ್ರತ್ಯೇಕವಾಗಿ ಮೊದಲ ಸುತ್ತಿನ ಚರ್ಚೆ ನಡೆಯೋದು ಇಟ್ ಮೇಕ್ಸ್ ಸೆನ್ಸ್. ಸಹಜ. ಅದಾದಮೇಲೆ ಇಬ್ಬರನ್ನೂ ಕರೆದು ಒಂದು ಚರ್ಚೆಯನ್ನು ನಡೆಸಿದಾಗ ಒಂದು ತೀರ್ಮಾನವನ್ನು ಹೈಕಮಾಂಡ್ ಕೂಡ ಕೊಡಬೇಕಾಗತ್ತೆ. ಆಗಲೇ ಇದಕ್ಕೆ ಫುಲ್ ಸ್ಟಾಪ್ ಬೀಳ್ಬೋದು. ಅಥವಾ ಹೈಕಮಾಂಡ್ ಹೇಳ್ಬೋದು ನೋಡೋಣ ನೀವು ನಿಮ್ದಿಬ್ರು ನಾವು ಕೇಳಿದ್ದೀವಿ ಮಾತನ್ನು, ವಿ ವಿಲ್ ಟೇಕ್ ಎ ಕಾಲ್, ಯು ಗೋ ಬ್ಯಾಕ್ ಟು ಬ್ಯಾಂಗ್ಳೂರು ಅಂದರೂ ಆಶ್ಚರ್ಯ ಇಲ್ಲ. ಕರೆಕ್ಟ್. ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಅಂತೂ ಇಲ್ಲ. ಯಾಕೆಂದರೆ ದಿಸ್ ಈಸ್ ಅನ್ಯೂಸುವಲ್ ಸಿಚುವೇಶನ್ ಅಜಿತ್. ಮೊದಲಾದರೆ ಹೈಕಮಾಂಡ್ ಗಟ್ಟಿ ಇರ್ತಾ ಇದ್ವು, ದಿಲ್ಲಿಯಲ್ಲಿ ಅಧಿಕಾರ ಇರ್ತಾ ಇತ್ತು, ತೆಗಿಬೇಕು ಅಂತಲೇ ಇನ್ನೊಬ್ಬರನ್ನು ಕರಿತಾ ಇದ್ರು. ಬಟ್ ಈ ಬಾರಿ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಹೈಕಮಾಂಡ್ ಕೂಡ ಯಾವ ಒಂದು ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಅಥವಾ ಹೈಕಮಾಂಡ್ ಯಾವುದೇ ನಿಷ್ಕರ್ಷೆಗೆ ಬರದೆ ಅವರಿಬ್ಬರು ಬರಲಿ, ಚರ್ಚೆ ಮಾಡೋಣ, ಖರ್ಗೆ ಅವರು ಇದ್ದಾರೆ, 3 ಮಂದಿ ಒಪಿನಿಯನ್ ತೆಗೆದುಕೊಂಡು ನಾವು ಡಿಸೈಡ್ ಮಾಡೋಣ ಅಂತಕ್ಕಂಥದ್ದು ಕೂಡ ಇರಬಹುದು. ಎಸ್, ಡೆಲ್ಲಿಯಿಂದ ನಮ್ಮ ರಿಪೋರ್ಟರ್ ಮಂಜು ಕೂಡ ಇದ್ದಾರೆ. ಮಂಜು, ಅಲ್ಲೇನಿದೆ ಟಾಕ್ಸು? AICC ಆಫೀಸ್ ಮುಂದೆನೇ ಇದ್ದೀರಿ ನೀವು? ಅಜಿತ್, ಟಾಕ್ಸ್ ಎಲ್ಲವೂ ಕೂಡ AICCಯ 5ನೇ ಫ್ಲೋರಿನಲ್ಲಿ ಇರುವಂಥದ್ದು. ಜೊತೆಗೆ ಏನು ಅಂತ ಅಂದರೆ ಅಲ್ಲಿ ಎಲ್ಲವೂ ಕೂಡ ಮುಚ್ಚಿದ ಬಾಗಿಲು, ಅಂದರೆ ಯಾರಿಗೂ ಪ್ರವೇಶವಿಲ್ಲದ ರೀತಿಯಲ್ಲಿ ಟಾಕ್ಸ್ ನಡೀತಾ ಇದೆ. ನಿರ್ಧಾರ ಅದರ್ವೈಸ್ DK ಶಿವಕುಮಾರ್ ಅವರು ಅಟ್ಲೀಸ್ಟ್ DK ಸುರೇಶ್ ಅವ್ರಿಗಾದ್ರೂ ಫೋನ್ನಲ್ಲಿ ಹಿಂಗೆ ಆಯ್ತು ಅಂತಾರು ಹೇಳಿರೋರು. ಅದು ಕೂಡ ಹೇಳುವಂಥದ್ದೇ. ಅಲ್ಲಿ ಕೇವಲ ಅಂದರೆ ಹೈಕಮಾಂಡ್ನ 4 ನಾಯಕರು, ಅದರ ಜೊತೆಗೆ CM DCM ಅವರಿಗೆ ಚಾ ತಂದು ಕೊಡಲಿಕ್ಕೆ ಇಬ್ಬರು, ಇವರು ಹೊರತಾಗಿ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು. ಈವನ್ CM PS ಅವರು ಕೂಡ ಕೆಳಗಡೆನೇ ಇದ್ದಾರೆ, DCM ಕಡೆಯವರು ಕೂಡ ಕೆಳಗಡೆನೇ ಇದ್ದಾರೆ 3ನೇ ಫ್ಲೋರ್ನಲ್ಲಿ. ಹಾಗಾಗಿ ಅಲ್ಲಿಂದ ಏನಾದರೂ ಮೆಸೇಜ್ ಬಂದರೆ ಇಂಥದ್ದು ಬೇಕು ಅಂದರೆ ಮೇಲಕ್ಕೆ ಕೊಟ್ಟು ಬರುವಂಥದ್ದು ಆಗ್ತಾ ಇದೆ. ಅಲ್ಲಿ ಏನು ನಡೀತಾ ಇದೆ, ಒಳಗಡೆ ಹೋದ್ರ, ಒಳಗಡೆ ಬಂದ್ರ, ಯಾರನ್ನ ಹೊರಗಡೆ ಕಳಿಸಿದ್ರು, ಮತ್ತು ನೇರವಾಗಿ ಈಗ ಬೆಳಗ್ಗೆ ಆಗಿದ್ದು ಕೂಡ ಅಷ್ಟೇ ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯ ಅವರೇ ಬನ್ನಿ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಚೇಂಬರ್ಗೆ ಕರ್ಕೊಂಡು ಹೋದರು. ಅಲ್ಲಿ ಮಾತುಕತೆ ಮಾಡಿದರು. ಸುಮಾರು 50 ನಿಮಿಷಗಳ ಕಾಲ ಇಬ್ಬರೇ ಮಾತಾಡಿದರು. ಆದರೆ ಇಲ್ಲಿವರೆಗೂ ಅದು ಏನು ಆಯಿತು ಅಂತ ಈಚೆ ಬಂದಿಲ್ಲ. ಅಲ್ಲಿಂದ ಆ ಮಾತು ಮುಗಿಸ್ಕೊಂಡು ನೇರವಾಗಿ ಬಂದು ಕೂತ್ಕೊಂಡು ಒಂದು ಸಣ್ಣ ಬ್ರೀಫನ್ನು ಖರ್ಗೆ ಅವರಿಗೆ ಮಾಡಿದರು. ಅದಾದ ನಂತರ ಊಟಕ್ಕೆ ಅಂತ ಮನೆಗೆ ಹೋದರು. ಮನೆಯಲ್ಲಿ ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ನಾರ್ಮಲ್, ಯಾಕಂದರೆ ತಾಯಿ, ಮಗ, ಅಕ್ಕ, ಸಹೋದರಿ ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಆಗಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅಂಥದ್ದೊಂದು ಚರ್ಚೆ ಆಗಿರ್ಬೋದು. ಜೊತೆಗೆ ಒಂದಷ್ಟು ಟಿಪ್ಸ್ ಕೂಡ ಅವರು ಕೊಟ್ಟಿರ್ಬೋದು. ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ಒಂದು ಅನುಭವ ಕೂಡ ಇದೆ, ಇಂಥ ಸಿಚುಯೇಷನ್ಗಳನ್ನು ಈ ಹಿಂದೆ ಅಧಿಕಾರದಲ್ಲಿ ಇದ್ದು ನಿಭಾಯಿಸಿದಂಥ ಅನುಭವ ಕೂಡ ಇರುವ ಕಾರಣಕ್ಕೆ ಒಂದಷ್ಟು ಮಾರ್ಗದರ್ಶನ ಕೂಡ ಮಾಡಿರಬಹುದು. ಅದನ್ನು ನಂತರ ಅವ್ರು ನೇರವಾಗಿ ಬಂದರು. ಆ ಸಂದರ್ಭದಲ್ಲೂ ಕೂಡ 4+ ಇವರಿಬ್ಬರು 6 ಜನ ಕೂತಿದ್ರು, ಅಲ್ಲ 5 ಜನ ಕೂತು ಒಂದು ಚೇಂಬರಲ್ಲಿ ಕೂತಿದ್ರು. ಅದೇ ಚೇಂಬರ್ಗೆ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಆದರು. ಹಂಗೆ ಸಭೆ ಶುರುವಾಗಿದೆ. ಅದಾದ ಬಳಿಕ ಈಗ ಪುನಃ DCM ಅವ್ರನ್ನ ಹೊರಗಡೆ, ಅಂದರೆ ನೀವು ಹೊರಗಡೆ ಇರ್ರಿ ನಾವು ಕರಿತೀವಿ ಅನ್ನೋವಂಥದ್ದೇನೋ ಮಾಹಿತಿ ಇದೀಗ ಬರ್ತಾ ಇರುವಂಥದ್ದು. CM ಜೊತೆಯಲ್ಲಿ, ಅಂದರೆ ಎಲ್ಲರ ಜೊತೆಯಲ್ಲಿ CM ಅವರ ಜೊತೆ ಮೀಟಿಂಗ್ ಆಗ್ತಾ ಇದೆ ಅಂತ ಈಗ ಲೇಟೆಸ್ಟ್ ಅಪ್ಡೇಟು. ಸೊ ಇಷ್ಟು ಮಾತ್ರ, ಅವ್ರನ್ನ ಕರೆದ್ರು, ಇವನು ಒಳಗೆ ಕಳಿಸಿದ್ರು, ಇಷ್ಟು ಮಾತ್ರ ಸಿಗ್ತಾ ಇರುವಂಥದ್ದು. ಆದರೆ ಒಳಗಡೆ ಏನಾಯಿತು ಅನ್ನೋವಂಥ ಪ್ರಶ್ನೆಗೆ ಇನ್ನೂ ಒಂದು ಅಥವಾ 2 ತಾಸು ಕಾಯಬೇಕಾಗತ್ತೆ ಅಜಿತ್. ಎಸ್ ಪ್ರಶಾಂತ್, ಏನೇ ಆದರೂ ಇವತ್ತೇನೋ ಫೈನಲ್ ಡಿಸಿಷನ್ ಅನೌನ್ಸ್ ಆಗಿಬಿಡುತ್ತೆ ಅನ್ನೋ ಸಿಚುವೇಶನ್ ಏನಿಲ್ಲ ಅಲ್ವಾ? ಐ ಡೋಂಟ್ ಥಿಂಕ್ ಸೊ. ಎಸ್, ನಾವು ಇಲ್ಲ ಯಾವತ್ತಿಗೂ ಈ ರೀತಿಯ ಸಭೆಗಳಲ್ಲಿ ಹೊರಗಡೆ ಬಂದು ಒಂದು ಡಿಸಿಷನನ್ನು ಅನೌನ್ಸ್ ಮಾಡಿಬಿಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ, ಕುತೂಹಲದಲ್ಲಿ ನಾವಿರ್ತೀವಿ. ಈ ರೀತಿಯ ಸುದೀರ್ಘ ಸಭೆ ನಡೀತಾ ಇರೋದನ್ನು ನೋಡಿದಾಗ ಹೈಕಮಾಂಡ್ ತಕ್ಷಣಕ್ಕೆ ಒಂದೇನೋ ನಿರ್ಧಾರ ತೆಗೆದುಕೊಂಡು ನಾಳೆ ಅದನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಆ ವಾತಾವರಣವೂ ಕೂಡ ಕಾಣ್ತಾ ಇಲ್ಲ ಅಜಿತ್. ಯಾಕಂದರೆ ಎಲ್ಲವೂ ಇದು ಯಾಕಂದರೆ ಇಬ್ಬರು ಇಷ್ಟು
ಹಾರ್ಡ್ ನೆಗೋಷಿಯೇಟರ್ಸ್ ಮತ್ತು ಬಾರ್ಗೇನರ್ಸ್ ಇದ್ದಾರೆ. ತಮ್ಮ ಪೊಸಿಷನ್ಸ್ಗಳಿಂದ ಸುಲಭವಾಗಿ ಕೆಳಗಿಳಿಯೋರಲ್ಲ ಇಬ್ಬರು. ಹೌದು ಹೌದು. ಸೊ ನೀವು ಏನೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅದು ಸಿಂಕಿನ್ ಆಗಲಿಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಕರೆಕ್ಟ್. ಯಾಕಂದ್ರೆ ನನಗನ್ಸುತ್ತೆ ಈಗ ಒಂದು ವೇಳೆ ಏನು ಆಯ್ತಪ್ಪ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇರುವಂತೆ ನಮಗೆ ಪಾಸಿಟಿವ್ ಇದೆ ಅಂತ ಹೇಳ್ತಾರೆ. ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರು ಹೇಳೋದೇನು ಹೇಳಿ, ಹೌದು ಗೊತ್ತಿಲ್ಲ ಒಳಗಡೆ ಏನು ನಡೀತಾ ಇದೆ, ನಮಗಂತೂ ಪಾಸಿಟಿವ್ ಇದೆ ಅಂತ. ಸರಿಯಪ್ಪ, ಅವ್ರು ಪಾಸಿಟಿವ್ ಅಂತಲೇ ಒಂದು ಕ್ಷಣ ಯೋಚನೆ ಮಾಡೋಣ. ಅವ್ರಿಗೆ ಪಾಸಿಟಿವ್ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾಳೆನೇ ಆಗ್ಬಿಡ್ತಾರ? ಯಾವತ್ತೂ ನೆಗೋಷಿಯೇಷನ್ಸ್ ಹೆಂಗೆ ನಡೆದೀವಿ ನಾವು ನೋಡ್ಕೋತೀವಿ. ಇಲ್ಲಿರ್ತಾರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಹೌದು. ಇಲ್ಲ ಬಿಟ್ಕೊಡ್ಲೇಬೇಕಾಗತ್ತೆ ಅಂದಾಗ ಸರಿ 6 ತಿಂಗಳ ಟೈಮು, ಇಲ್ಲ 1 ವರ್ಷ ಮೊದಲು ಶುರು ಮಾಡ್ತಾರೆ, 6 ತಿಂಗಳ ಟೈಮು, 3 ತಿಂಗಳ ಟೈಮು, ಗ್ರೇಸ್ಫುಲ್ ಎಕ್ಸಿಟ್ಟು. ಹೌದು. ಸೊ ಈ ಹಂತದವರೆಗೆ ಬರಬೇಕಾದ್ರೆ, ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಒಂದು ಇಲ್ಲಪ್ಪ ಸಿದ್ದರಾಮಯ್ಯನವರೇ 28ರವರೆಗೆ ಮುಂದುವರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನ ಏನು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಇಬ್ಬರಲ್ಲೂ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ. ಅದನ್ನು ಡಿ ಕೆ ಶಿವಕುಮಾರ್ಗೆ ಒಪ್ಪಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಏನು ಆಫರ್ ಕೊಡ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಯಲ್ಲಿ ತಂದು ಕೇಂದ್ರದಲ್ಲಿ ಏನೋ ಸ್ಥಾನಮಾನ ಕೊಡ್ತೀವಿ ಅಂತಕ್ಕಂಥದ್ದು ದಟ್ ಕ್ಯಾನ್ ಬಿ ಎ ಗ್ರೇಸ್ಫುಲ್ ಎಕ್ಸಿಟ್ ಪ್ರೊವೈಡೆಡ್ ಸಿದ್ದರಾಮಯ್ಯ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ವಿಪಕ್ಷದಲ್ಲಿರುವಾಗ ಏನು ಅವಕಾಶ ಕೊಡಬಹುದು? ರಾಜ್ಯಸಭೆ ವಿಪಕ್ಷ ನಾಯಕ, ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅಂತ ಪ್ರಶ್ನೆ ಬರುತ್ತೆ. ಅದು ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಮತ್ತು ಇಬ್ಬರನ್ನೂ ಅಲ್ಲಿ ಒಯ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಕೊಡ್ಲಿಕ್ಕೆ ಇಬ್ಬರು ಒಪ್ಲಿಕ್ಕೂ ಇಲ್ಲ ಅದು. ಹೌದು. ಸೊ ಹೆಂಗೆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಂತಕ್ಕಂಥದ್ದು ಒಪ್ಪಿಸ್ಬೇಕಾಗತ್ತೆ. ಆ ಒಪ್ಪಿಸ್ಲಿಕ್ಕೆ ಸಿಂಕಿನ್ ಮಾಡಲಿಕ್ಕೂ ಕೂಡ ಸಮಯ ತೆಗೆದುಕೊಳ್ಳೋದು. ಆಯ್ತಪ್ಪ, ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಏನಾದರೂ ಹೈಕಮಾಂಡ್ ಅಂದರೆ ನಾನು ಹೇಳೋದು ಈಗ ಡಿ ಕೆ ಶಿವಕುಮಾರ್ ಪಾಸಿಟಿವ್ ಇದೆ ಅಂತ ಅವ್ರ ಬೆಂಬಲಿಗರು ಕೆಲವೊಬ್ರು ಹೇಳ್ತಿರ್ತಾರಲ್ವ. ಸಿದ್ದರಾಮಯ್ಯನವರು ಇಲ್ಲ, ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಶಾಸಕರ ಬಲಾಬಲ ಪರೀಕ್ಷೆ ಆಗಲಿ ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯನವ್ರಿಗಿರೋ ಕಾನ್ಫಿಡೆನ್ಸೇ ಅದಲ್ವಾ? ಅದೇ ಕಾನ್ಫಿಡೆನ್ಸ್. ಎಸ್, ಶಾಸಕರ ಬಲಾಬಲ ಪರೀಕ್ಷೆ ಆಗಲಿ ಅಂದ್ಬಿಟ್ರೆ ಆಗ ಹೈಕಮಾಂಡ್ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕಾಗತ್ತೆ. ಶಾಸಕರ ಬಲಾಬಲ ಪರೀಕ್ಷೆ ವರ್ಟಿಕಲ್ ಡಿವಿಷನ್ಗೂ ಹೋಗ್ಬೋದು. ಹೌದು. ಇದು ಅಂದರೆ ಯಾಕೆ ಹೈಕಮಾಂಡ್ ಮುಕ್ತ ಮನಸ್ಸಿನಿಂದ ಮಾತುಕತೆ ಕೂತಿದೆ ಅಂತಂದರೆ, ಹೈಕಮಾಂಡ್ ಅಂದ್ಕೊಂಡಿದ್ದನ್ನೆಲ್ಲ ಮಾಡುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಅಥವಾ ಮೈಟ್ ಇವತ್ತು ಹೈಕಮಾಂಡ್ಗಿಲ್ಲ. ಕರೆಕ್ಟ್. ಇವತ್ತು ಮಧ್ಯಾಹ್ನ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಹಿಂದೆ ಮುಖ್ಯಮಂತ್ರಿಗಳ ಬದಲಾವಣೆ ಹೆಂಗೆ ಮಾಡಿದ್ದಾರೆ, ಹೆಂಗೆ ಮಾಡಿದರು, ಚಿಟಿಕೆ ಹೊಡೆದಂಗೆ. ನೀವು ಚಿಟಿಕೆ ಅಂದರೆ ಅಜಿತ್ ಬಿಡಿ, ಕರ್ನಾಟಕ ಬಿಟ್ಬಿಡಿ, ಬೇರೆ ಬೇರೆ ರಾಜ್ಯಗಳ ಕೆಲ ಮುಖ್ಯಮಂತ್ರಿಗಳ ಆಯ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸ್ಟೆನೋಗ್ರಾಫರ್ಗಳಿಗೆ ಇವ್ರು ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬದಲಿ ಮಾಡ್ತಿದ್ರು. ಸ್ಟೆನೋಗ್ರಾಫರ್ಗಳಿಗೆ ಅಂದರೆ ಐ ಆಮ್ ಟೆಲಿಂಗ್ ಯು ವೆರಿ ಲಿಟ್ರಲ್ ಟರ್ಮ್ಸ್. ಆರ್ ಕೆ ಧವನ್ಗೆ ಇಷ್ಟ ಇಲ್ಲ, ಪೋತೆದಾರ್ಗೆ ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬದಲಾವಣೆಗಳಾಗ್ತಾ ಇದ್ವು. ಬಟ್ ಇವತ್ತು ಆ ಸ್ಥಿತಿಯಲ್ಲಿಲ್ಲ. ಇಬ್ಬರು ಜನನಾಯಕರಿದ್ದಾರೆ. ಒಂದು ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲ ವಿಕೆಟ್ನಲ್ಲಿ ದಿಲ್ಲಿಯಲ್ಲಿ ಕೂತಿದೆ. ಒಂದು ತಪ್ಪು ನಿರ್ಣಯ, ಈಗ ರಾಹುಲ್ ಗಾಂಧಿ ಇಲ್ಲಪ್ಪ ಹಿಂಗೆ ಆಗಬೇಕು ಅಂತ ಕೂತಾಗ ಒಂದು ತಪ್ಪು ನಿರ್ಣಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಇಲ್ಲಿಂದ ಇಲ್ಲಿಗೆ ತಂದಿಡ್ಬೋದು. ಕರೆಕ್ಟ್. ಇವತ್ತೇನು 38+43% ಮೇಲೆ ಕಾಂಗ್ರೆಸ್ ಕೂತಿದೆ. ಒಂದು ಸಣ್ಣ ತಪ್ಪು ನಿರ್ಣಯ ಕಾಂಗ್ರೆಸ್ಸನ್ನು 33, 34, 35, 12% ಓಟಲ್ಲಿ ಆಡಿಸ್ಬಿಡ್ಬೋದು. ತಂದಿಟ್ಬಿಟ್ರೆ ನೀವು 60-65 ಸೀಟ್ ದಾಟಕ್ಕಾಗಲ್ಲ. ಕರೆಕ್ಟ್. ಅಂದರೆ ವೀರೇಂದ್ರ ಪಾಟೀಲರ ವಿಷಯದಲ್ಲಿ ಆದ ಎಡವಟ್ಟು ಆಮೇಲೆ ಹೆಂಗೆ ಬೆಲೆ ತರಬೇಕಾಗಿ ಬಂತು, ಆ ಸಿಚುವೇಶನ್ ಮತ್ತೊಮ್ಮೆ ತಂದುಕೊಳ್ಳೋಂಗಾಗತ್ತೆ. ಡೆಫಿನೆಟ್ಲಿ. ಮತ್ತು ಎದುರುಗಡೆ ಬಿ ಜೆ ಪಿ ಕೂತಿದೆ. ಹೌದು. ಕರ್ನಾಟಕದ ಬಿ ಜೆ ಪಿಯನ್ನು ವೀಕ್ ಅನ್ನೋಣ ಒಂದು ಹಂತಕ್ಕೆ. ಬಟ್ ದಿಲ್ಲಿಯ ಬಿ ಜೆ ಪಿ ವೀಕ್ ಅಲ್ಲ. ಹೌದು. ಏನು ಬೇಕಾದರೂ ಯಾವ ಸಂದರ್ಭದಲ್ಲೂ ಕೂಡ ಸಾಧಿಸ್ಕೊಳ್ತಕ್ಕಂಥ, ದಕ್ಕಿಸ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನನಗನ್ಸುತ್ತೆ ಒಂದು ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಎಲ್ಲೂ ಕೂಡ ಸ್ಪೆಸಿಫೈ ಮಾಡ್ತಾ ಇಲ್ಲ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಒಪ್ಪಿದ್ದರೆ ಬದಲಾವಣೆ ಆಗ್ಬೋದು. ಒಪ್ಪದೇ ಇದ್ದರೆ ಬದಲಾವಣೆ ಆಗಲಿಕ್ಕಿಲ್ಲ. ಆಗ ಡಿ ಕೆ ಶಿವಕುಮಾರ್ ಸ್ಪೆಸಿಫೈ ಮಾಡೋದು ಇವೆಲ್ಲವೂ ಕೂಡ ಅಂದರೆ ಇಷ್ಟು ಸುಲಭ ಇಲ್ಲ ಅಜಿತ್.
ನಾವು ಕೂತ್ಕೊಂಡು ಟಿ ವಿಯಲ್ಲಿ ಇಬ್ಬರು ಚರ್ಚೆ ಮಾಡ್ಬೋದು, ಬಟ್ ಪೊಲಿಟಿಕಲ್ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಅಷ್ಟೊಂದು ಸುಲಭ ಇಲ್ಲ. ನಾವು ಮಧ್ಯಾಹ್ನ ಕೂಡ ಚರ್ಚೆ ಮಾಡಿದ್ವಿ, ಜಾತೀಯ ಅಂಶಗಳಿವೆ ಅದರಲ್ಲಿ. ಹೌದು ಹೌದು. ನೋಡಿ, 20 ವರ್ಷದಲ್ಲಿ ಎಸ್.ಎಂ. ಕೃಷ್ಣ 99ರಲ್ಲಿ ಪಾಂಚಜನ್ಯ ಮೊಳಗಿಸಿದಾಗ ಒಕ್ಕಲಿಗ ಮತ್ತು ಕಾಂಗ್ರೆಸ್ನ ಪರಂಪರಾಗತ ವೋಟ್ಗಳು ಬಂದವು ಕಾಂಗ್ರೆಸ್ಗೆ. 2004ರಲ್ಲಿ ಅದೇ ವೋಟ್ಗಳು ದೇವೇಗೌಡರಿಗೆ ಶಿಫ್ಟ್ ಆದವು. ಕರೆಕ್ಟ್. ನಂತರದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನು? 30% ಒಕ್ಕಲಿಗ, 30% ಲಿಂಗಾಯತ್. ಎರಡು ರೀಜನ್ಗಳು ಬೇರೆ, ಭೌಗೋಳಿಕ ರೀಜನ್ಗಳು ಬೇರೆ, ಹಾಗಾಗಿ ಅದನ್ನು ಎಡಿಷನ್ ಮಾಡಬೇಡಿ. 30% ಒಕ್ಕಲಿಗ, 30% ಲಿಂಗಾಯತ್, 80% ಕುರುಬ. ಈಗ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂದಾಗ 90%ವರೆಗೆ ಕುರುಬರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಬರ್ತಾರೆ. ದಲಿತ ರೈಟ್ ಕೇಡರಲ್ಲೇ, ಕಾಂಗ್ರೆಸ್ ಕೇಡರಲ್ಲೇ ದಲಿತ ಬಲಗೈ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರಿಂದ ಹಿಡಿದು ಮಹದೇವಪ್ಪನವರು ಇವರೆಲ್ಲ ದಲಿತ ನಾಯಕರೇನಿದ್ದಾರೆ. ಹಿಂದೆ ಶ್ರೀನಿವಾಸ್ ಪ್ರಸಾದ್ ಇದ್ದರು. ದಲಿತ ಬಲಗೈ ಕೇಡರೇ ಕಾಂಗ್ರೆಸ್ ಬಳಿ ಜಾಸ್ತಿ ಇದೆ. ಎಸ್. ಮುಸಲ್ಮಾನರ ವೋಟ್ಗಳು ಬೈ ಡಿಫಾಲ್ಟ್ ಆಗಿ ಬರ್ತಾ ಇದೆ. ಮುಂದಿನ ಹಂತ ಒಂದು ವೇಳೆ ಸಿದ್ದರಾಮಯ್ಯನವರ ಪ್ರಶ್ನೆ ಬಂದಾಗ ಕುರುಬ ಮತಗಳ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ನೆಚ್ಚಿಕೊಂಡಿರ್ತಕ್ಕಂಥ ಅಹಿಂದ ಮತಗಳೇನಿವೆ ಅವು ಎಷ್ಟು ಕೈ ಬಿಡ್ತವೆ, ಎಷ್ಟು ಎಡಿಷನ್ ಆಗ್ತವೆ, ಇವುಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ಇಬ್ಬರು ನಾಯಕರ ಮಹತ್ವಾಕಾಂಕ್ಷೆ ಅಷ್ಟೇ ಇದರಲ್ಲಿ ಅಡಗಿಲ್ಲ. ಎಸ್. ಕಾಂಗ್ರೆಸ್ ಒಂದು ಪ್ಯಾರಡೈಮ್ ಶಿಫ್ಟನ್ನು ತೆಗೆದುಕೊಂಡಂತೆ BJP JDS ಪ್ಯಾರಡೈಮ್ ಶಿಫ್ಟ್ ಇವೆ. ಹೌದು. ಸೊ ಈ ಜಾತೀಯ ಸಮೀಕರಣ ಬದಲಾವಣೆ ಆದ್ರೇನು ಆಗದೇ ಇದ್ರೇನು, ಜಾತಿ ಸಮೀಕರಣದ ಮೇಲಿನ ಪರಿಣಾಮ ಏನಾಗುತ್ತೆ ಮತ್ತು ಅದರಿಂದ BJP JDSಗೆ ಏನೇನಾಗುತ್ತೆ. ದೆಹಲಿಯಲ್ಲಿ ನಡೀತಾ ಇರುವ ಸಭೆ ರಾಜ್ಯದ ಕುತೂಹಲ ಕೆರಳಿಸಿದೆ. ಹಂಗೆ ನೋಡ್ರಿ, ದೇಶದಾದ್ಯಂತ ರಾಜಕೀಯದಲ್ಲಿ ಆಸಕ್ತಿ ಇಟ್ಕೊಂಡಿದ್ದವರೆಲ್ಲ ಇದನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. BJPಯವರು, JDSನವರು ರಾಜ್ಯದ ಅಭಿವೃದ್ಧಿ ವಿಷಯ ಬಿಟ್ಟು ದಿಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಸಿಂಹಾಸನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಆಡ್ಕೊತಾ ಇದ್ದಾರೆ. JDS ಒಂದು ಫೋಟೋನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆಯಂತೆ. BJP ನಾಯಕರು, JDS ನಾಯಕರು ಕಾಂಗ್ರೆಸ್ಸಿಗರಿಗೆ ಕನ್ನಡಿಗರ ಹಿತಕ್ಕಿಂತ ಸ್ವಾರ್ಥವೇ ಮುಖ್ಯವಾಗಿದೆ. JDS ಕರ್ನಾಟಕದ ವ್ಯಂಗ್ಯ. AI ಜನರೇಟೆಡ್ ಫೋಟೋ ಒಂದನ್ನು JDS ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಾರುತೇಶ್, ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಕೂಡ ಲೈವ್ನಲ್ಲಿ ನಮ್ಮ ಜೊತೆಗಿದ್ದಾರೆ. ಮಾರುತೇಶ್, ಎರಡೂ ಬಣದವರಲ್ಲೇ ಇರೋ ಚರ್ಚೆ ಏನು? DK ಶಿವಕುಮಾರ್ ಕಡೆಯವರು ಇಲ್ಲ, ಫೈನಲ್ ಡಿಸಿಷನ್ ಆಗಿಬಿಡುತ್ತೆ, ಪ್ರಮಾಣ ವಚನ ಡೇಟೇ ಫಿಕ್ಸ್ ಮಾಡ್ಕೊಂಡು ಬಂದುಬಿಡ್ತಾರೆ ಈಗ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ದಾರೇನೋ. ಸಿದ್ದರಾಮಯ್ಯನವರು ಬಣದವರು ಯಾವ ನಾಯಕತ್ವ ಬದಲಾವಣೆನೂ ಇಲ್ಲ, ಏನೂ ಇಲ್ಲ, ಕ್ಯಾಬಿನೆಟ್ ರೀಶಫಲ್ ಯಾವಾಗ ಅನ್ನೋ ತೀರ್ಮಾನಿಸ್ಕೊಂಡು ಬರ್ತಾರೆ ಅಂತಾರೇನೋ. ಅಲ್ಲ, ಈಗ ಮುಖ್ಯಮಂತ್ರಿಗಳ ಬಣದಲ್ಲಿರ್ತಕ್ಕಂಥವ್ರು ಮತ್ತು ಮುಖ್ಯಮಂತ್ರಿಯ ಜೊತೆಗೆ ಹೋಗಿರ್ತಕ್ಕಂಥವ್ರು ಇವತ್ತು ಒಂದು ಕ್ಲಾರಿಟಿ ಬಯಸ್ತಾ ಇದ್ದಾರೆ. ಅವರು ಕೂಡ ಒಂದು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಆಗದೆ ಇದ್ರು ಸಚಿವ ಸಂಪುಟ ಪುನರಚನೆಗೆ ಅಲೋ ಮಾಡ್ತಾರೆ, ಆ ತೀರ್ಮಾನಗಳಾಗಬಹುದು ಅಂತ ಹೇಳ್ತಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಈ ರೀತಿಯಾದಂತ ಅಭಿಪ್ರಾಯ ಇತ್ತು. ಆದ್ರೆ ಈಗ ಸುದೀರ್ಘವಾಗಿ ನಡೀತಾ ಇರುವಂತ ಸಭೆಯನ್ನ ಗಮನಿಸಿದಾಗ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾ ಇದೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಅಭಿಪ್ರಾಯ ಈಗ CM ಕ್ಯಾಂಪ್ನಲ್ಲಿ ಕೂಡ ವ್ಯಕ್ತವಾಗ್ತಾ ಇದೆ. DK ಶಿವಕುಮಾರ್ ಅವರಿಗೆ ಇಲ್ಲಿಂದ ಇದ್ರೆ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗಾಗ್ಲಿ ಈ ಸಭೆಯಿಂದ ಏನು ತೀರ್ಮಾನ ಆಗೋದಿಲ್ಲ, ಸುಮ್ಮನೆ ಕರೀತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ DK ಶಿವಕುಮಾರ್ ಆಪ್ತರಲ್ಲಿ ಇತ್ತು. ದೆಹಲಿಗೆ ಹೋದ ಬಳಿಕ ಈ ಮ್ಯಾರಥಾನ್ ಮೀಟಿಂಗ್ ಅನ್ನ ಗಮನಿಸಿರುವಂತ DK ಶಿವಕುಮಾರ್ ಆಪ್ತ ಬಳಗದಲ್ಲಿರುವಂತವರು ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಆ ತರದ ಆತ್ಮವಿಶ್ವಾಸದಲ್ಲಿ ಇದ್ದಂಗಿದ್ದಾರೆ.
ಸಿಎಂ ಕ್ಯಾಂಪ್ನಲ್ಲಿ ಕೂಡ ಈ ಸುದೀರ್ಘ ಸಭೆಯ ಬಗ್ಗೆ ಒಂದು ಆತಂಕ ಕೂಡ ಇದೆ. ಒಂದು ವೇಳೆ ಮುಖ್ಯಮಂತ್ರಿಗಳನ್ನೇನಾದ್ರೂ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂತ ಆತಂಕ ಕೂಡ ಸಿಎಂ ಕ್ಯಾಂಪ್ನಲ್ಲಿ ವ್ಯಕ್ತವಾಗ್ತಾ ಇದೆ. ಆದ್ರೆ ಕೆಲವರು ಪ್ರಕಾರ ಅಷ್ಟು ಸುಲಭ ಅಲ್ಲ, ಸಿದ್ದರಾಮಯ್ಯನವರು ಏಕಾಏಕಿ ನಿರ್ಧಾರವನ್ನು ಒಪ್ಕೊಳ್ಳುವಂತಹ ಜಾಯಮಾನದವರಲ್ಲ, ಒಂದಷ್ಟು ಟೈಮ್ ತೆಗೆದುಕೊಳ್ಬಹುದು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇಷ್ಟು ಸುದೀರ್ಘ ಸಭೆ ನಡೆಸ್ತಾ ಇರೋದನ್ನ ಗಮನಿಸಿದ್ರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಸದ್ಯದ ಬೆಳವಣಿಗೆ ಅಲ್ಲ, 2028ರ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ಇದೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿದ್ದಾರೆ. ಹೀಗಾಗಿ ಕೇವಲ ಅಧಿಕಾರ ಹಂಚಿಕೆ ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರದ್ದಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಒಂದು ವೇಳೆ ಸಿಎಂ ಮುಂದುವರೆದಿದ್ರೆ ಹೆಚ್ಚುವರಿ DCM ಮಾಡೋದಿರ್ಬೋದು, DK ಶಿವಕುಮಾರ್ ಅವ್ರನ್ನ KPCCಯಿಂದ ತೆಗೆದು KPCCಗೆ ಹೊಸ ಸಾರಥಿ ಮಾಡೋದಿರ್ಬೋದು, ಇದೆಲ್ಲ ಆಯಾಮಗಳಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಎಲ್ಲ ಸಭೆಗಳಿಗೂ ಅಥವಾ ಎಲ್ಲ ತೀರ್ಮಾನಗಳಿಗೂ ಮೊದಲು ಆಗಬೇಕಾಗಿರುವಂಥದ್ದು ಅಧಿಕಾರ ಹಂಚಿಕೆಯ ಬಗ್ಗೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸ್ತಾರಾ ಇಲ್ವಾ, ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಹೇಳುವಂಥ ಅಧಿಕಾರ ಹಂಚಿಕೆಯನ್ನು ಒಪ್ತಾರಾ ಇಲ್ವಾ, ಅವರ ಒಪ್ಪಿಗೆ ಅಥವಾ ಅದನ್ನು ತಿರಸ್ಕರಿಸೋದು, ಈ ಎರಡರ ಮೇಲೆ ಮುಂದಿನ ಮಾತುಕತೆ ನಿಂತಿದೆ. ಆದರೆ ಹೈಕಮಾಂಡ್ ಇಷ್ಟು ಸುದೀರ್ಘವಾಗಿ ಮಾತುಕತೆಯನ್ನು ಮಾಡಿರೋದನ್ನು ನೋಡಿದರೆ ಯಾವುದಾದ್ರೂ ಒಂದು ಸೊಲ್ಯೂಷನ್ಸ್ಗಳನ್ನು ಇಬ್ಬರ ಮುಂದೆ ಇಟ್ಟಿರುವಂತಹ ಸಾಧ್ಯತೆಗಳಿದೆ. ಆದರೆ ಇದನ್ನು ಒಪ್ಕೊಳ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ, ಅದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಹೋಗಿದ್ದಂಥ CM ಆಪ್ತರಿರ್ಬೋದು, DK ಶಿವಕುಮಾರ್ ಆಪ್ತರು ಇರ್ಬೋದು, ಈ ಸುದೀರ್ಘ ಸಭೆಯಿಂದ ಅವ್ರಿಗೂ ಕೂಡ ಒಂದು ಗೊಂದಲ ಇದೆ. ಏನು ತೀರ್ಮಾನಗಳಾಗುತ್ತೋ, ಇವ್ರು ಏನು ಒಪ್ಪಿಗೆ ನೀಡ್ತಿದ್ದಾರೋ ಅಥವಾ ಏನು ಡಿಮಾಂಡ್ಸನ್ನು ಇಡ್ತಿದ್ದಾರೋ, ಇದು ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದಂತೂ ಕ್ಲಿಯರ್ ಆಗಿ ಇವೆರಡೂ ಕಡೆಯವ್ರಿಗೂ ಗೊತ್ತಾಗ್ತಾ ಇದೆ, ಇವತ್ತು ಒಂದು ಸ್ಪಷ್ಟ ತೀರ್ಮಾನವನ್ನ ತಿಳಿಸ್ತಾರೆ. ಈ ಅಂದ್ರೆ ಬಹಿರಂಗವಾಗಿ ಅದನ್ನು ಹೇಳದೇ ಇದ್ರು ಕೂಡ CM DCMಗೆ ಈ ವಿಚಾರವನ್ನ ತಿಳಿಸಿ, ಅಥವಾ ನಮ್ಮ ತೀರ್ಮಾನ ಹೈಕಮಾಂಡ್ ಈ ರೀತಿಯಾಗಿದೆ, ನೀವು ನಿಮ್ಮ ಅಭಿಪ್ರಾಯ ಅಂದ್ರೆ ಇದನ್ನ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅಥವಾ ರಾಜ್ಯಸಭೆ ವಿಧಾನ ಪರಿಷತ್ ಆದಮೇಲೆ ನಾವೊಂದು ಕಾಲನ್ನು ತೆಗೆದುಕೊಳ್ತೀವಿ, ನಮ್ಮ ಮುಂದೆ ಇಂತಿಂಥ ಆಯ್ಕೆಗಳಿದಾವೆ ಅಂತ ಹೇಳಿ ಕಳಿಸ್ಬೋದು, ಈ ಥರದ ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಹೈಕಮಾಂಡ್ನ ಈ ಸುದೀರ್ಘ ಸಭೆ ಎರಡೂ ಕ್ಯಾಂಪ್ನಲ್ಲಿ ಒಂದು ತಳಮಳವನ್ನು ಕೂಡ ಉಂಟು ಮಾಡ್ತಾ ಇದೆ. ಒಂದು ತೀರ್ಮಾನ ಆಗಬಹುದು ಅನ್ನುವಂಥ ಆತ್ಮವಿಶ್ವಾಸದಲ್ಲೂ ಕೂಡ ಎರಡು ಬಣದಲ್ಲಿದ್ದಾರೆ. ಎರಡೂ ರೀತಿಯಾದಂಥ ಫೀಲಿಂಗ್ಸ್ ಕಾಣ್ತಾ ಇದೆ ಅಜಿತ್. ಎಸ್ ಪ್ರಶಾಂತ್, ಜಾತಿ ಲೆಕ್ಕಾಚಾರ ಏನು ಚೇಂಜ್ ಆಗಬಹುದು ಅಕಸ್ಮಾತ್ ನಾಯಕತ್ವ ಬದಲಾವಣೆ ಆದರೆ ಅಂತ ಚರ್ಚೆ ಮಾಡ್ತಾ ಇದ್ವಿ ನಾವು. ಸಿದ್ದರಾಮಯ್ಯನವರನ್ನು ಕನ್ವಿನ್ಸ್ ಮಾಡಿ ಅವರಿಗೆ ಇನ್ನೇನೋ ಒಂದು ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿಯನ್ನು ತಾವು ನಿರ್ವಹಿಸಬೇಕು ಅಂತೇಳಿ ಅದಕ್ಕೆ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಒಪ್ಪಿಕೊಂಡ್ರೂ ಕೂಡ ಈ ಜಾತಿ ಕಾಂಬಿನೇಷನ್ಗಳ ಬದಲಾಗಬಹುದಾ? ಡೆಫಿನೆಟ್ಲಿ ಬದಲಾಗ್ತವೆ. ಓಕೆ, ನೋಡಿ, ನಾಯಕತ್ವ ಬದಲಾವಣೆ ಆದರೂ ಬದಲಾವಣೆ ಆಗದೇ ಇದ್ದರೂ ಜಾತಿಯ ಕಾಂಬಿನೇಷನ್ಸ್ಗಳು ದೇ ಆರ್ ಗೋಯಿಂಗ್ ಟು ಚೇಂಜ್. ಯಾಕಂದರೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ 38ರಿಂದ 43ಕ್ಕೆ ಏನು ಹೋಗಿತ್ತು, ಅದು JDSನ 5% ವೋಟ್ಗಳು. JDSನ ವೋಟ್ಗಳು ಅಂದರೆ ಯಾವುದು ವೋಟ್ಗಳು? ಹೆಚ್ಚು ಕಡಿಮೆ ಒಕ್ಕಲಿಗರ ವೋಟ್ಗಳು. ಹೌದು. ಆ ಒಕ್ಕಲಿಗರ ವೋಟ್ಗಳನ್ನು ಕಾಂಗ್ರೆಸ್ ಜಾಸ್ತಿಯಾಗಿ ತೆಗೆದುಕೊಂಡಿತ್ತು. ಉಳಿದಂತೆ ಲಿಂಗಾಯತ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಒಂದು 2-3% ಗೇನ್ ಮಾಡಿತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ 7% ಗೇನ್ ಮಾಡಿತ್ತು. ಬಟ್ ಒಕ್ಕಲಿಗರ ವೋಟ್ಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡಿದ್ದರಿಂದ ಕಾಂಗ್ರೆಸ್ ಸುಲಭವಾಗಿ 135 ಪಾರಾಯಿತು. ಕರೆಕ್ಟ್. ಕಳೆದ 20 ವರ್ಷಗಳಿಂದ ನೀವು ವೋಟಿಂಗ್ ಪ್ಯಾಟರ್ನನ್ನು ತೆಗೆದುಕೊಂಡ್ರೆ 2013ರ ಚುನಾವಣೆ ತೆಗೆದುಕೊಳ್ಳಿ, ಕುರುಬ ವೋಟ್ಗಳು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಜಾಸ್ತಿ ಬಂದವು. 14ರಲ್ಲಿ ಅಷ್ಟು ಬರಲಿಲ್ಲ ಅವು ಲೋಕಸಭೆಯಲ್ಲಿ. 18ರಲ್ಲಿ ಬಂದವು, 19ರಲ್ಲಿ ಬರಲಿಲ್ಲ. ಕರೆಕ್ಟ್. 23ರಲ್ಲಿ ಬಂದವು, 24ರಲ್ಲಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅನ್ನೋದನ್ನು ತೆಗೆದುಕೊಂಡ್ರೆ ನಮ್ಮ ಸಮುದಾಯದ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕುರುಬರು 90%ವರೆಗೆ ಹೋಗಿ ವೋಟಿಂಗ್ ಮಾಡಿದರು. ಅನೇಕರು ಹೇಳ್ತಾರೆ ಅಜಿತ್, BJPಯವರು ಅನೇಕರು ಹೇಳುವ ಪ್ರಕಾರ RSSನ ನೆಟ್ವರ್ಕ್ಗಿಂತ ಕುರುಬರ ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಅಂತ. ಹೌದು. ಈ ಮಾತು ನಾನು ಕೇಳಿದ್ದೀನಿ. ಮುಸ್ಲಿಮ್ಸು ಕುರುಬರು ಒಂದೇ ಥರ ವೋಟಿಂಗ್ ಪ್ಯಾಟರ್ನ್ ಇರುತ್ತೆ ಅಂತ ಎನ್ಮಾಸ್ ಹಾಕ್ತಾರೆ. ಯಾಕಂದರೆ ಸಹಜ, ಒಂದು ಥರ್ಡ್ ದೊಡ್ಡ ಸಮುದಾಯ ನಮ್ಮ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಾಗ ಒಂದು ಓಟ್ ಹಾಕ್ತಕ್ಕಂಥದ್ದು ಸಹಜ. ನೀವು ಕಳೆದ ಬಾರಿ DK ಶಿವಕುಮಾರ್ ನನಗೆ ಕಾಗದ ಪೆನ್ನು ಸಿಗುತ್ತೆ ಅಂತ ಹೇಳಿದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಲಾಭ ಅಟ್ ದ ಕಾಸ್ಟ್ ಆಫ್ JDS ಕಾಂಗ್ರೆಸ್ಗಾಯಿತು. ಹೌದು. BJP ಕೂಡ ಸ್ವಲ್ಪ ಒಕ್ಕಲಿಗ ವೋಟ್ಗಳನ್ನು ತೆಗೆದುಕೊಳ್ತು, ಆದರೆ ಕಾಂಗ್ರೆಸ್ಗೆ ಬಹುಪಾಲು ಒಕ್ಕಲಿಗ ವೋಟ್ಗಳು ಶಿಫ್ಟ್ ಆದವು. ಈಗ ಏನೇ ನಿರ್ಣಯ ತೆಗೆದುಕೊಂಡ್ರು ಅಜಿತ್, ಒಬ್ಬರು ಮುನಿಸ್ಕೊಂಡ್ರೆ
ಅಥವಾ ಮುನಿಸ್ಕೊಳ್ಳದೇ ಇದ್ದರೂ ಕೂಡ ಫಾರ್ ದ್ಯಾಟ್ ಮ್ಯಾಟರ್ ಕಾಸ್ಟ್ ಕಾಂಬಿನೇಷನ್ಸ್, ಕಾಸ್ಟ್ ಏನು ಪ್ರಿಫರೆನ್ಸ್ ಇದೆ ಅದು ಬದಲಾವಣೆ ಆಗುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಏನೂ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಇವತ್ತು ಎಸ್ ಆರ್ ಶ್ರೀನಿವಾಸ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಿ ನೀವು. ಅವ್ರು ಹೇಳಿದರು ಇಲ್ಲ ಒಕ್ಕಲಿಗರು ಯಾವ ಪ್ರಮಾಣದಲ್ಲಿ ಓಟ್ ಹಾಕಿದ್ರು ಆ ಪ್ರಮಾಣದಲ್ಲಿ ಓಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ. ಹೌದು. ಸೊ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಒಕ್ಕಲಿಗರು ಕಳೆದ ಬಾರಿ 23ಕ್ಕೇನು ಬಂದಿದ್ರು ಹೊಸದಾಗಿ ಡಿ ಕೆ ಶಿವಕುಮಾರ್ ಕಾರಣದಿಂದ ಅವರು ಮತ್ತೆ JDS ಕಡೆ ದೂರ ಹೋಗ್ತಾರೆ. ಆಯ್ತಪ್ಪ, ಒಂದು ಕಾಂಟ್ರರಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ್ರೆ ಬಹುಪಾಲು ಕೆಲವು ಮುಸ್ಲಿಂ ಸಮುದಾಯ ಕೂಡ ದೂರ ಹೋಗ್ಬೋದು. ಆಪ್ಷನ್ ಅಂದರೆ ಈ ಬಾರಿ ದಾವಣಗೆರೆಯಲ್ಲಿ ನೋಡ್ಲಿಕ್ಕೆ ಸಿಕ್ತು, ಆಪ್ಷನ್ SDPI ಇದೆ. ಆಪ್ಷನ್ ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಇರುವ ಕಾರಣದಿಂದ OIC ಬಂದರೂ ದೊಡ್ಡ ಮಟ್ಟದ ಲಾಭ ಆಗಲಿಲ್ಲ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾತ್ರ ಆಯಿತು. ಹೌದು, ದಟ್ ವಾಸ್ ಬಿಫೋರ್ 23. ಕರೆಕ್ಟ್. ಬಟ್ ಸಿದ್ದರಾಮಯ್ಯನವರ ನೇತೃತ್ವ ಇರೋದರಿಂದ ಮುಸ್ಲಿಂ ಸಮುದಾಯ ಅಷ್ಟೊಂದು ಮಟ್ಟಿಗೆ ಅಲಗಾಡ್ತಾ ಇರಲಿಲ್ಲ. ದಾವಣಗೆರೆಯಲ್ಲಿ ನೋಡ್ಲಿಕ್ಕೆ ಸಿಕ್ತು, ಅಲಗಾಡ್ಲಿಕ್ಕೆ ಹೋಗ್ತಿದೆ. 18,000 SDPI ಓಟ್ ತೆಗೆದುಕೊಂಡಿದೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆ ಆತಂಕ ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಇದ್ದೇ ಇರುತ್ತೆ. ಹೌದು. ಕುರುಬ ಓಟ್ಗಳು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಸಿದ್ದರಾಮಯ್ಯನವ್ರೇನು ಮುನಿಸ್ಕೊಳ್ಳೋದು ಬೇಡ. ನೋಡಿ ಕಾಸ್ಟ್ ಫೀಲಿಂಗ್ ಹೆಂಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಸಿದ್ದರಾಮಯ್ಯನವ್ರೇನು ಮುನಿಸ್ಕೊಂಡು ಅಂತ ಪ್ರಶ್ನೆ ಇರಲ್ಲ. ಬಟ್ ಎಲ್ಲೆಲ್ಲಿ ಕುರುಬ ಇದೆ ಅಲ್ಲಿ ಓಟ್ ಹಾಕ್ತೀವಿ. ಕುರುಬ ಇಲ್ಲದೆ ಇದ್ದಲ್ಲಿ ನಮಗೆ ವಿ ಹ್ಯಾವ್ ಎ ಮುಕ್ತ ಅವಕಾಶ, ನಾವು ನಮಗೆ ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕ್ಕೋತೀವಿ. ಆ ತೀರ್ಮಾನವನ್ನು ಕುರುಬ ಸಮುದಾಯ ತೆಗೆದುಕೊಂಡ್ರು ಕಾಂಗ್ರೆಸ್ಗೆ ಆಗ್ತಕ್ಕಂಥ ನಷ್ಟ. ಹೌದು. ಸೊ ಆ ನಷ್ಟ ಡಿ ಕೆ ಶಿವಕುಮಾರ್ ಎಲ್ಲಿ ಅದನ್ನು ಭರಪಾಯಿ ಮಾಡ್ಕೊಳ್ಬೋದು, ಅದು ಪ್ರಾಯಶಃ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಈ ಇಡೀ ಆ ಕಾರಣಕ್ಕಾಗಿ ಅವರು ಅಂದರೆ ಸಾಫ್ಟ್ ಕೋರ್ ಹಿಂದುತ್ವವಾದಿ ಅನ್ನುವ ರೀತಿಯ ವರ್ತನೆಯನ್ನು ತೋರಿಸಿದ್ರು, ಆ ಮಾತುಗಳನ್ನು ಆಡಿದ್ರು ಅಂತ ಭರಪಾಯಿ ಮಾಡಿಕೊಳ್ಳೋ ಪ್ರಯತ್ನ. ಡಿ ಕೆ ಶಿವಕುಮಾರ್ ಯಾಕೆ ಇದನ್ನು ಮಾಡ್ತಿದ್ದಾರೆ? ಅವ್ರಿಗನ್ನಿಸ್ತಾ ಇದೆ ಒಕ್ಕಲಿಗ ಓಟ್ಗಳ ಜೊತೆಗೆ ನಂಗೆ ಲಿಂಗಾಯತ ಓಟ್ಗಳು ಬರ್ತವೆ, ನಾನು ಸ್ವಲ್ಪ ಸಾಫ್ಟ್ ಹಿಂದುತ್ವ ಮಾಡಿದರೆ ನನಗೆ ಹಿಂದುಳಿದ ವರ್ಗದ ಮತಗಳು ಏನು ಹಿಂದುತ್ವ ಅಂತ ಹೋಗ್ತಾವಲ್ಲ, ಆ ಮತಗಳು ನನ್ನ ಪರವಾಗಿ ಕೂಡ ತಿರುಗಬಹುದು. ಯಾಕಂದರೆ ಕರ್ನಾಟಕದ BJPಯಲ್ಲಿ ಒಂದು ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಗ್ಬೋದು. ಮುಸ್ಲಿಂ ವೋಟ್ಗಳು ಬೈ ಡಿಫಾಲ್ಟ್ BJPಗೆ ಸೋಲಿಸ್ಲಿಕ್ಕೆ ಏನು ಬರಬೇಕು, ಅದು ಬಂದೇ ಬರ್ತವೆ. ಸೊ ಡಿ ಕೆ ಶಿವಕುಮಾರ್ ಏನು ಬಯಸ್ತಿದ್ದಾರೆ ಅಂತಂದರೆ, ಸರಿಯಪ್ಪ ಓಟ್ಗಳು ಚಲ್ಲಾಪಿಲ್ಲಿ ಆದಾಗ ನನಗೂ ಒಂದಿಷ್ಟು ಓಟ್ಗಳು ತೆಗೆದುಕೊಂಡು ಬರುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದಾವಣಗೆರೆಯ ಒಂದು ರೀತಿಯ ಗೆಲುವು ಏನಿದೆ ಅದೊಂದು ಕಾನ್ಫಿಡೆನ್ಸನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ಹೆಚ್ಚಿರಬೇಕು. ಮುಸ್ಲಿಂ ಓಟ್ಗಳು ಒಡೆದ್ರು SDPIಗೆ ಹೋಗ್ತವೆ, ನಮಗೇನು ಅದರಿಂದ ಬಹಳ ನುಕ್ಸಾನ ಆಗ್ತಿಲ್ಲ ಅನ್ನೋದು. ಬಟ್ ಅದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಅಂತ ಓಕೆ, ಮುಸ್ಲಿಮರು 20-30 ಸಾವಿರ ಇದ್ದರೆ ಒಂದು 15,000 ಓಟ್ ಹೋದರೆ ನಿಮ್ಗೆ ನುಕ್ಸಾನ ಆಗೇ ಆಗುತ್ತೆ ಅವಾಗ ಡೆಫಿನೆಟ್ಲಿ. ಸೊ ಈ ಜಾತೀಯ ಸಮೀಕರಣಗಳೇನೋ ಬದಲಾವಣೆ ಆಗಬಹುದು ಅಂತಕ್ಕಂಥದ್ದಿದೆ ಅಲ್ವಾ. ದಿಸ್ ಇಸ್ ಇದು ಗಟ್ ಫೀಲಿಂಗ್ ಮೇಲೆ ನಿರ್ಣಯ ತೆಗೆದುಕೊಳ್ಬೇಕು ನೀವು. ಹೌದು. ಈಗ ಫಾರ್ ಎಕ್ಸಾಂಪಲ್ ಅನೇಕರು ಹೇಳ್ತಾರೆ ಇಲ್ಲ ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬರಬೇಕು ಅಂತ. ಪಂಜಾಬ್ನಲ್ಲಿ 27% ದಲಿತರ ಓಟ್ಗಳಿದ್ವು. ಚರಣ್ಜೀತ್ ಸಿಂಗ್ ಚನ್ನಿಯನ್ನು ತೆಗೆದುಕೊಂಡು ಬಂದು ಕೂರಿಸಿದ್ರು. ಕಾಂಗ್ರೆಸ್ಗೆ ಭಾಳ ದೊಡ್ಡ ನಷ್ಟ ಆಯಿತು. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಿಶ್ಚಿತವಾಗಿ ಆಗಲೇಬೇಕಾಗಿರ್ತಕ್ಕಂಥ ವಿಷಯ. ರಾಜಕೀಯ ಲೆಕ್ಕಾಚಾರ ಏನಾಗುತ್ತೆ? ಬಟ್ ರಾಜಕೀಯ ಲೆಕ್ಕಾಚಾರ ಏನಾಗುತ್ತೆ ಅಂದರೆ ಈ ಸಮುದಾಯಗಳು ವಿಚಿತ್ರ ಡೈನಾಮಿಕ್ಸ್. ಈ ಸಮುದಾಯಗಳು ಡಾಮಿನೆಂಟ್ ಕಮ್ಯುನಿಟಿಗಳು ಒಂದು ರೀತಿ ಯೋಚನೆ ಮಾಡ್ತವೆ, ಇಂಟರ್ಮೀಡಿಯರಿ ಕಮ್ಯುನಿಟಿಗಳು ಒಂದು ಯೋಚನೆ ಮಾಡ್ತವೆ, ಸಣ್ಣ ಸಮುದಾಯಗಳು ಒಂದು ರೀತಿ ಯೋಚನೆ ಮಾಡ್ತವೆ. ಕೆಲವರು ಐಡಿಯಾಲಜಿ ಅಂತಾರೆ, ಕೆಲವರು ಕಾಸ್ಟ್ ಪ್ರಾಮಿನೆನ್ಸ್ ಅಂತಾರೆ, ಕೆಲವರು ಲೀಡರ್ಶಿಪ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ಪರಮೇಶ್ವರನ್ನ ಯಾಕೆ 2013 ಮುಖ್ಯಮಂತ್ರಿ ಮಾಡಲಿಲ್ಲ? ಯಾಕೆ ಖರ್ಗೆ ಅವರು ಖರ್ಗೆ ವಾಸ್ ಮೋರ್ ಸೀನಿಯರ್ ಆ್ಯಂಡ್ ಏಬಲ್ ಪರ್ಸ್ನಾಲಿಟಿ. ಹೌದು. ವಿಜಾವೇ ಸಿದ್ದರಾಮಯ್ಯನವರ ಜೊತೆಗೆ ಆ ಪರ್ಸ್ನಾಲಿಟಿ ಇತ್ತು, ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ? ಯಾಕೆಂದರೆ ದಲಿತ ಸಮುದಾಯಕ್ಕೆ ಪ್ರಿಫರೆನ್ಸ್ ಕೊಟ್ಟರೆ ಭಾಳ ದೊಡ್ಡ ನೋಡಿ, ದಲಿತ ಸಮುದಾಯದ ಮುಖ್ಯಮಂತ್ರಿ ಆಗದೇ ಇರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಪ್ರಾಯಶಃ ಎಲ್ಲ ಪಕ್ಷಗಳ ದಲಿತ ನಾಯಕರು ಇದನ್ನು ನೋಡ್ತಿದ್ದಾರೆ ಅಂತ ಅನ್ಕೋತೀನಿ. ಲೆಫ್ಟ್ ರೈಟ್ ಒಂದಾಗದೇ ಇರೋದು ಮುಖ್ಯಮಂತ್ರಿ ಆಗದೇ ಇರಲಿಕ್ಕೆ ಬಹುದೊಡ್ಡ ಕಾರಣ ಇದೆ. ಹೀಗಾಗಿ ನೀವು ಏನೇ ತೀರ್ಮಾನವನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಾದ್ರೂ ಗಟ್ ಫೀಲಿಂಗ್ ಮೇಲೆ ಅಳೆದು ತೂಗಿ ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ನೀವು ಒಂದು ಸಲ ಒಬ್ಬರನ್ನು ತೆಗೆದು ಬಿಟ್ಟ ಮೇಲೆ ಆ ಸಮುದಾಯದ ಓಟ್ಗಳು ನಿಮಗೆ ಅಂದರೆ ಅವರು ಸುಮ್ಮನೆ ಇರ್ತಾರೆ ಅನ್ನುವ ಕಾರಣಕ್ಕೋಸ್ಕರನೂ ಬರ್ತಾ. ಈಗ ಯಡಿಯೂರಪ್ಪನವ್ರು 2021 ತೆಗೆದ್ರು.
23ರಲ್ಲಿ ಯಡಿಯೂರಪ್ಪನವ್ರಿಗೂ ಇತ್ತು ಒಂದು ವೇಳೆ ಬಿ ಜೆ ಪಿ ಗೆದ್ದು ಬಿಟ್ಟರೆ ನಂದೇನು ರಿಲೆವೆನ್ಸು, ವಿಜಯೇಂದ್ರಗೇನು ರಿಲೆವೆನ್ಸು ಅಂತ. ಬಟ್ ಅವರೇನು ತುಂಬ ವಿರೋಧವನ್ನು ಮಾಡಲಿಕ್ಕೆ ಹೋಗಿರಲಿಲ್ಲ. ಆದರೂ ಲಿಂಗಾಯತ್ ಸಮುದಾಯ ಏನು ಜೊತೆಗೆ ಬರಲಿಲ್ಲ. ಹೌದು, ಇರ್ರೆಸ್ಪೆಕ್ಟಿವ್ ಆಫ್ ಹ್ಯಾವಿಂಗ್ ಲಿಂಗಾಯತ್ ಚೀಫ್ ಮಿನಿಸ್ಟರ್ ಆ್ಯಂಡ್ ವೆರಿ ಮೆವರಿಕ್, ಯಾರಿಗೆ ರಾಜಕಾರಣ ತುಂಬ ಚೆನ್ನಾಗಿ ಅರ್ಥ ಆಗುತ್ತೋ ಅಂತ ಬಸವರಾಜ ಬೊಮ್ಮಾಯಿ ಇದ್ದರೂ ಕೂಡ ಲಿಂಗಾಯತ್ ವೋಟ್ಗಳು ಬರಲಿಲ್ಲ. ಹೌದು. ಸೊ ಅಜಿತ್, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿ ಆಯ್ಕೆಯ ಮೇಲೂ ಕೂಡ ಅವಲಂಬಿತ ಆಗಿದೆ. ಆ ಕಾರಣದಿಂದ ಇಷ್ಟು ಚರ್ಚೆಗಳು, 6 ತಿಂಗಳ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ಏನನ್ನೂ ಮಾಡಲಿಕ್ಕೆ ತಯಾರಾಗ್ತಾ ಇಲ್ಲ. ಇದೆಲ್ಲ ಯಾಕೆ ಆಗ್ತಿದೆ ಅಂತಂದರೆ, ನೀವು ಲೀಡರ್ಶಿಪ್ ಚೇಂಜ್ ಮಾಡಬೇಕು ಅಂತಂದರೆ ಕಾಸ್ಟ್ ಇಕ್ವೇಷನ್ಸ್ಗಳು ಬದಲಾವಣೆ ಆಗ್ತವೆ. ಅವು ನಮ್ಮ ಪರವಾಗಿಯೇ ಇರ್ತಾವ ಅಥವಾ ನಮ್ಮ ಪರವಾಗಿ ಇರೋಲ್ವಾ, ಇವೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ 2026ರಲ್ಲಿ ಬಿ ಜೆ ಪಿ ಈ ಪರಿಯ ಸ್ಟ್ರಾಂಗ್ ವಿಕೆಟ್ ಮೇಲೆ ಚುನಾವಣೆ ನಡೆಸುತ್ತೆ ಅಂತಂದರೆ, ಒ ಬಿ ಸಿ ಮತಗಳು ಮೊದಲು ಹೋಗ್ತಾನೆ ಇರಲಿಲ್ಲ ಬಿ ಜೆ ಪಿಗೆ. ಇವತ್ತು ಬಹುಪಾಲು ಒ ಬಿ ಸಿ ಮತಗಳನ್ನು ಕರಾವಳಿ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ತೆಗೆದುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಒ ಬಿ ಸಿ ಮತಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ತೆಗೆದುಕೊಳ್ತಾ ಇದೆ. ಹೀಗಾಗಿ ಒಂದು ಆತಂಕವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ. ಈ ಬಿ ಜೆ ಪಿ ಒಳಗೊಂದು ಎಕ್ಸಸೈಸ್ ನಡೀತಾ ಇದೆಯಲ್ಲ, ಒಂದು 30 ಜನರ ಅಭಿಪ್ರಾಯ ತಗೊಂಡ್ರು, ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೋದರು, ಖಡಕ್ಕಾಗಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆಗುವುದು, ಆಗದೇ ಇರುವುದು ಬಿ ಜೆ ಪಿಯ ಡಿಸಿಷನ್ ಮೇಲೆ ಏನು ಪರಿಣಾಮ ಆಗುತ್ತೆ? ಅಜಿತ್ ನೋಡಿ, ಕಾಂಗ್ರೆಸ್ನಲ್ಲಿ ನಿರ್ಣಯ ಏನಾಗುತ್ತೆ ಅನ್ನೋದು ಬಿ ಜೆ ಪಿಯ ನಿರ್ಣಯ ಪ್ರಕ್ರಿಯೆ ಮೇಲೆ ಡೆಫಿನೆಟ್ಲಿ ಪರಿಣಾಮ ಅದರದ್ದಿರುತ್ತೆ. ಯಾಕಂದರೆ ಕರ್ನಾಟಕದ ಪಾಲಿಟಿಕ್ಸ್ ಇದೆ ಅಲ್ವಾ, ಇದು ನನಗನ್ಸುತ್ತೆ ಯಾವತ್ತಿಗೂ ಕೂಡ 60% ಕಾಸ್ಟ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಇಟ್ಸ್ ಲೈಕ್ ಬಿಹಾರ್. ಬಿಹಾರದಲ್ಲಿ ಡಾಮಿನೆಂಟ್ ಕಮ್ಯುನಿಟಿಗಳು ಅಂತಿಲ್ಲ. ಅಲ್ಲಿ ಒ ಬಿ ಸಿ ಕಮ್ಯುನಿಟಿ, ಯಾದವರೇ ಡಾಮಿನೆಂಟ್ ಕಮ್ಯುನಿಟಿ, ಎದುರುಗಡೆ ಭೂಮಿಹಾರರು, ಬ್ರಾಹ್ಮಣರು, ರಜಪೂತರು ಇರ್ತಾರೆ, ಮೇಲ್ಜಾತಿಗಳು. ಬಟ್ ಯಾದವರು ಆ ಒಂದು ಮಂಡಲ ಚಳುವಳಿಯ ಲಾಭವನ್ನು ಲಾಲು ಪ್ರಸಾದ್ ಯಾದವ್ ತೆಗೆದುಕೊಂಡ ನಂತರ ಆ ಒ ಬಿ ಸಿ ಸಮುದಾಯದಲ್ಲೇ ಮಧ್ಯ ಮತ್ತು ಕೆಳಗಡೆ ಇರ್ತಕ್ಕಂಥ ಒ ಬಿ ಸಿ ಸಮುದಾಯಗಳು ಯಾದವರ ವಿರುದ್ಧ ತಿರುಗಿಬಿದ್ರು. ಓಕೆ, ಅದೇ ತಾನೇ ಅಲ್ಲಿನ ಇಡೀ ಪಾಲಿಟಿಕ್ಸ್ 25 ವರ್ಷ ರಿವಾಲ್ವ್ ಆಗಿತ್ತು. ಕರ್ನಾಟಕದ ಒಟ್ಟಾರೆ ರಾಜಕೀಯ ಚಿತ್ರಣ. ಒಂದು ನಿಮಿಷ ಪ್ರಶಾಂತ್, ಮೀಟಿಂಗ್ ಮುಗೀತು ಅಂತೆ. ಬೆಳಗ್ಗೆಯಿಂದ ನಡೆದ ಸಭೆ ಅಂತ್ಯಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಅಂತ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಅಂತಿದ್ದಾರೆ. ನೇರ ಪ್ರಸಾರದ ದೃಶ್ಯ. ಎಐಸಿಸಿ ಕಚೇರಿಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೊರಗಡೆ ಬಂದರು. भैया जब पीछे हो जाए तो पीछे हो जाए प्लीज सर, दूर है सर, दूर है. ಕೆ.ಸಿ. ವೇಣುಗೋಪಾಲ್ ಮಾತಾಡ್ತಾ ಇದ್ದಾರೆ. Honorable General Secretary Organization Shri K.C. Venugopal ji, Siddharamaiah ji, Honorable Chief Minister, Honorable Deputy Chief Minister Shri D.K. Shivkumar ji, they are all here, and on behalf of the party a short statement will be made by Honorable General Secretary Organization Shri K.C. Venugopal ji. At this point we will not be taking any questions. I also request you to, for heaven's sake, now stop your speculation. That they will do, don't worry about it. Friends, today we had a detailed meeting with Honorable Congress President Mallikarjuna Kharge ji and the LP Rahul Gandhi ji. Of course, CM Siddharamaiah ji, Deputy CM D.K. Shivkumar ji and General Secretary in charge of Karnataka and myself be part of the discussion. The entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation.
no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. Thank you. Thank you. I said we will not take any questions. I already said we will not take any questions. Sir, but there are lots of speculations about. So you can have speculation. PTI the mic. ನಾಯಕತ್ವ ಬದಲಾವಣೆಯ ಚರ್ಚೆನೇ ಆಗಿಲ್ಲ. ಇವತ್ತಿನ ಚರ್ಚೆ ಏನಿದ್ರು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿ ಚರ್ಚೆಗಳು ನಡೆದವು. ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದು ಪತ್ರಕರ್ತರಿಂದ ಯಾವುದೇ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಮೊದಲೇ ಹೇಳಿದ್ರು. ಇವತ್ತಿನ ಚರ್ಚೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಯ ಚರ್ಚೆ ನಡೆದಿದೆ ಅಂದ್ರು. Detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. Thank you. Thank you. I said we will not take ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲರ ಹೇಳಿಕೆಯನ್ನ ಕೇಳಿದ್ರಿ.
ಬೆಳಗ್ಗೆಯಿಂದ 11:35 ನಡೆದದ್ದು ಕೇವಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಯ ಚರ್ಚೆಯಂತೆ. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle, sir. What about cabinet reshuffle, sir? That's not been come up in the discussion. sir. But sir, very long meeting for just 2 agendas. Sir. Thing on leadership change, sir. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle, sir. What about cabinet reshuffle, sir? That's not been come up in the discussion. sir. But sir, very long meeting for just 2 agendas. Sir. Thing on leadership change, sir. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle, sir. What about cabinet reshuffle, sir? That's not been come up in the discussion. ಡಿ.ಕೆ. ಶಿವಕುಮಾರರ ಜೊತೆ ವೇಣುಗೋಪಾಲ್ ಮತ್ತೊಂದು ಸುತ್ತಿನ ಸಭೆಯಂತೆ. ಪ್ರತ್ಯೇಕ ಸಭೆ. ಕೆ.ಸಿ. ವೇಣುಗೋಪಾಲ್ ಜೊತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈಗ ಇನ್ನೊಂದು ಸಭೆ ಮಾಡ್ತಾರಂತೆ. ಪ್ರತ್ಯೇಕ ಮಾತುಕತೆ. ಬೆಳಗ್ಗೆ 11:35 ಆರಂಭಗೊಂಡ ಸಭೆ ಮಧ್ಯಾಹ್ನ ಊಟದ ಹೊತ್ತಿನ ತನಕ ನಡೆಯಿತು. ರಾಹುಲ್ ಗಾಂಧಿ ಅವರು 10 ಜನಪಥ್ಗೆ ಹೋಗಿ ಊಟ ಮಾಡಿಕೊಂಡು ಬಂದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಐಸಿಸಿ ಅಧ್ಯಕ್ಷರು ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಊಟಕ್ಕೆ ಕೂಡ ಹೊರಗಡೆ ಬರಲಿಲ್ಲ. ಮತ್ತೆ ಸಭೆ ಮುಂದುವರಿತು. ಅಷ್ಟೂ ಚರ್ಚೆ ನಡೆದದ್ದು 3 ರಾಜ್ಯಸಭಾ ಸ್ಥಾನಗಳ ಬಗ್ಗೆ ಅಂತ. ದೇಶದಾದ್ಯಂತ 74 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 74. ಆ 74ರ ಪೈಕಿ ಕರ್ನಾಟಕದ 3 ಸ್ಥಾನಗಳ ಚರ್ಚೆಗೆ ಕಾಂಗ್ರೆಸ್ ವರಿಷ್ಠರು 1 ದಿನ ಸಮಯ ಕೊಟ್ಟಿದ್ದಾರೆ. ಪ್ರಶಾಂತನಾಥ್ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ನು ವೇಣುಗೋಪಾಲರ ಮಾತು ಕೇಳಿದಾಗ? ಅಲ್ಲ, ಅದು ಓಕೆ, ಪೊಲಿಟಿಕಲ್ ಪಾರ್ಟಿಗಳು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚರ್ಚೆ ನಡೀತು ಅಂತ. ಬಟ್ ಆ ಚರ್ಚೆ ನಡೆದಿಲ್ಲ ಅನ್ನೋದನ್ನು ಆನ್ ದ ಫೇಸ್ ವ್ಯಾಲ್ಯೂ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಒಳಗಡೆ ಏನು ಚರ್ಚೆ ನಡೀತು, ಆ ಚರ್ಚೆಯಿಂದ ಹೊರಗಡೆ ಬಂದಾಗ ಯಾರೂ ಕೂಡ ಖುಷಿಯಲ್ಲಂತರೂ ಇರಲಿಲ್ಲ. ಹೌದು, ನಾನು ಅದೇ ನೋಡ್ತಾ ಇದ್ದೆ. ಅಂದರೆ ಸಿದ್ದರಾಮಯ್ಯನವರು ಖುಷಿಯಲ್ಲಿರಲಿಲ್ಲ. ಅವ್ರು ಯಾವಾಗಲೂ ಖುಷಿಯಲ್ಲಿರದೇ ಇದ್ದರೆ ಅವ್ರದ್ದೊಂದು ಫೇಸ್ ಎಕ್ಸ್ಪ್ರೆಷನ್ ಇರುತ್ತಲ್ವ, ಆ ಫೇಸ್ ಎಕ್ಸ್ಪ್ರೆಷನ್ನಲ್ಲೇ ಬಂದರು. ಡಿ.ಕೆ. ಶಿವಕುಮಾರ್ ವಾಸ್ ನಾಟ್ ಎಟ್ ಆಲ್ ವಿಸಿಬಲಿ ಹ್ಯಾಪಿ. ಕರೆಕ್ಟ್. ಅದನ್ನು ನೋಡಿದಾಗ ಒಳಗಡೆ ಆ್ಯಕ್ಚುಲಿ ಏನಾಗಿದೆ ಅನ್ನೋದು ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ನಾನು ಅವರವರ ಬೆಂಬಲಿಗರನ್ನು ಕೂಡ ಫೋನ್ ಮೂಲಕ ಸಂಪರ್ಕಿಸುವ ಪ್ರಯತ್ನ ಮಾಡಿದಾಗ ಇನ್ನೂ ಯಾರಿಗೂ ಹೇಳಿಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರನ್ನು ವಾಪಸ್ ಕೆ.ಸಿ. ವೇಣುಗೋಪಾಲ್ ಕರ್ಕೊಂಡು ಮೇಲ್ಗಡೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರು ವಾಪಸ್ ಕರ್ನಾಟಕ ಭವನಕ್ಕೆ ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರ ಎದುರುಗಡೆ ಏನನ್ನೂ ಕೂಡ ಹೇಳಿಲ್ಲ. ಓಕೆ ಓಕೆ. ಬಟ್ ಫಸ್ಟ್ ರಿಯಾಕ್ಷನ್ ಈಸ್ ಎವ್ರಿ ಒನ್ ಈಸ್ ನಾಟ್ ಹ್ಯಾಪಿ.
ಹೌದು. ಒನ್ ಶುಡ್ ಬಿ ಹ್ಯಾಪಿ, ಒನ್ ಶುಡ್ ಬಿ ಅನ್ಹ್ಯಾಪಿ ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ಒಳಗಡೆ ಏನು ನಿರ್ಣಯ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂವರೆಗಂತರೂ ಸ್ಪಷ್ಟತೆ ಇಲ್ಲ. ಇನ್ನೊಂದು ಅರ್ಧ ಗಂಟೆ, ಐ ಥಿಂಕ್ 7 ಗಂಟೆ ಸುಮಾರುವರೆಗೆ ಒಂದು ಏನು ಚರ್ಚೆ ಆಯಿತು ಅಂತಕ್ಕಂಥದ್ದು ಸ್ಪಷ್ಟವಾಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಅನ್ಲೆಸ್ ಹಾರ್ಸಸ್ ಮೌತ್ ಹೇಳಿದೆ, ಅನ್ಲೆಸ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಆಪ್ತರ ಎದುರುಗಡೆ ಹೇಳಿದೆ, ಒಳಗಡೆ ಆಗಿದೆ ಅಂತಕ್ಕಂಥದ್ದು ಲಿಟ್ರಲಿ ಪ್ರಾಕ್ಟಿಕಲಿ ಹೊರಗಡೆ ಬರಲ್ಲ. ಹೀಗಾಗಿ ವಿ ಶುಡ್ ವೇಟ್ ಅಂತ ಅನ್ಸುತ್ತೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಏನು ಹೇಳಿದ್ರು ಕೆ ಸಿ ವೇಣುಗೋಪಾಲ್, ಅದೇ ಹೇಳ್ತಾ ಇತ್ತು, ಅದು ಬಿಟ್ಟು ಎಲ್ಲ ಚರ್ಚೆ ನಡೆದಿದೆ ಅಂತ. ಹೌದು ಅಲ್ವಾ? ಡೆಲ್ಲಿಯಿಂದ ನಮ್ಮ ರಿಪೋರ್ಟರ್ ಮಂಜು ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿದೆ ಟಾಕ್ಸು? ಏನು ಮಾತಾಡ್ಕೊತಿದ್ದಾರೆ ಹೊರಗಡೆ? ಮಂಜು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಏನ್ ಚರ್ಚೆ ಆಗ್ತಾ ಇದೆ AICC ಕಚೇರಿ ಹೊರಗಡೆ? ಕಚೇರಿಯ ಒಳಗಡೆ ಬಂದು ಒಂದು ನಂಬಬೇಕು, ಎಲ್ಲರೂ ನಂಬುವ ರೀತಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಂಬಬೇಕು, ಎಲ್ಲರೂ ನಂಬುವ ರೀತಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು. ಆದರೆ ಅದರಲ್ಲಿ ತಿರುಳಿದೆಯಾ ಅಥವಾ ಇವತ್ತಿನ ಇಶ್ಯೂಗೂ ಮತ್ತು ಅವರ ಬ್ರೀಫಿಂಗಿಗೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಕೇಳಿದರೆ ಅದು ಒಂದು ಹಾಸ್ಯದ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ, ನಗಬಹುದು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಯಾಕಂದರೆ ಇಡೀ ದಿನ ಚರ್ಚೆ ಮಾಡಿದ್ದು ರಾಜ್ಯದ ನಾಯಕತ್ವ ಮತ್ತು ಸಂಪುಟ ಪುನರ್ರಚನೆ, ಈ 2 ಅಂಶಗಳನ್ನು ಇಟ್ಕೊಂಡೇ ಚರ್ಚೆ ಮಾಡಿದರು. ಆದರೆ ಹೊರಗಡೆ ಬಂದು ಹೇಳಿದ್ದು ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಮತ್ತು ಸುಳ್ಳುಗಳನ್ನು ಹರಡಬೇಡಿ, ಊಹಾಪೋಹಕ್ಕೆ ಎಡೆಮಾಡಿಕೊಡಬೇಡಿ ಅಂತ ಮಾಧ್ಯಮಗಳ ಮೇಲೆ ಮಾತ್ರ ಗೂಬೆ ಕೂರಿಸುವ ಕೆಲಸ ಆಯಿತು ಅಜಿತ್. ಅದನ್ನು ಹೊರತಾಗಿ ಇದೀಗ ಬರ್ತಾ ಇರುವಂಥ ಮಾಹಿತಿಗಳು ಕೆಲವು ಇನ್ನೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಕೆಲವೊಂದು ಉಪದೇಶಗಳನ್ನು ಮಾಡಿ ಕಳಿಸಿದ್ದಾರೆ ಇಬ್ಬರಿಗೂ ಕೂಡ ಅನ್ನುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಈಗ ನೋಡೋಣ ಅಜಿತ್. ಎಸ್ 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 ಒಂದು ನಿಮಿಷ ಸರ್. Can you move aside? Yeah, he's not going to open. Sir. DK sir, please give us a soundbite, sir. Sorry. Sir, is it possible that MLC and Rajya Sabha is discussed for 6 hours from morning till evening? How is it possible? Sir, are you going to become the new Chief Minister of Karnataka? So DK Shivkumar keeping a very straight face there. He did have a smile when he came out of Indra Bhavan Akshata, and here DK Shivkumar having another meeting, he went inside. ಪ್ರಶ್ನೆಗೆ ಉತ್ತರಿಸದೆ ಕಾರು ಹತ್ತಿದರು ಉಪಮುಖ್ಯಮಂತ್ರಿಗಳು. ನ್ಯಾಷನಲ್ ಚಾನೆಲ್ನ ಪತ್ರಕರ್ತರೊಬ್ಬರು ಕೇಳಿದ್ರು, ರಾಜ್ಯಸಭಾ ಅಭ್ಯರ್ಥಿಗಳ ಆಯ್ಕೆ ಚರ್ಚೆ ಮಾಡೋದಕ್ಕೆ 6 ತಾಸು ಸಭೆ ಮಾಡಿದ್ರ ಅಂತ. ಏನನ್ನು ಉತ್ತರಿಸದೆ ಡಿ ಕೆ ಶಿವಕುಮಾರ್ ಅವರು ಕಾರು ಹತ್ತಿ ಹೊರಟರು. ಸಭೆಯ ನಂತರ ಮುಖ್ಯಮಂತ್ರಿಗಳ ಕರ್ನಾಟಕ ಭವನಕ್ಕೆ ಹೋದ್ರೆ ಡಿ ಕೆ ಶಿವಕುಮಾರ್ರನ್ನ ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮರಳಿ ಕರೆದಿದ್ರು. ಮತ್ತೆ ಹೋಗಿ ಮಾತಾಡ್ಕೊಂಡು ಬಂದ್ರು.
Who's coming by Rajya Sabha part? So 5 hours you took to discuss Rajya Sabha and MLC. डीके शिव कुमार खामोश है, आए भी खामोशी से और जा भी खामोशी से रहे, लेकिन चेहरे पर एक खुशी उनकी जरूर दिख रही है। डीके शिव कुमार Is it possible that MLC and Rajya Sabha is discussed for 6 hours from morning till evening? How is it possible? D.K. Shiv Kumar keeping a very straight face there. He did have a smile when he came out of Indra Bhavan Akshata, and here D.K. Shiv Kumar having another meeting event inside after 6 hours. ಕುಮಾರ್ ಅವರ ಮುಖ ಭಾವದಲ್ಲೂ ಏನನ್ನೂ ಅಳೆಯೋದಕ್ಕಾಗ್ತಿಲ್ಲ. ಒತ್ತಾಯದ ನಗು ಇದ್ದಂತೆ ಕಾಣಿಸ್ತಾ ಇತ್ತು ಮುಖದ ಮೇಲೆ. ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೊರಟರು ಅನ್ನುವ ಸುದ್ದಿ ಈಗಷ್ಟೇ ಎಐಸಿಸಿ ಕಚೇರಿಯಿಂದ ಹೊರಗೆ ಬಂದಂತ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೊರಟ್ರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮರಳಿ ಬೆಂಗಳೂರಿಗೆ. ನಮ್ಮ ದೆಹಲಿ ರಿಪೋರ್ಟರ್ ಮಂಜು ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಸಿದ್ದರಾಮಯ್ಯನವರು ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತ ಉತ್ತರನಾದರೂ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅದನ್ನು ಮಾಡಲಿಲ್ಲ. ಮತ್ತೆ ಇಬ್ಬರು ನಾಯಕರು ಹೊರಗಡೆ ಬಂದಾಗ, ಡಿ.ಕೆ. ಶಿವಕುಮಾರ್ ಒಬ್ಬರೇ ಹೊರಗಡೆ ಬಂದಾಗಿನ ಮುಖಚರ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಏನು ರಿವೀಲ್ ಆಗುವಂಗೆ ಕಾಣಿಸ್ತಾ ಇಲ್ಲ, ಏನು ಬಿಟ್ಟುಕೊಡ್ತಾ ಇಲ್ಲ ಅವರು. ಸದ್ಯಕ್ಕೆ ಇವತ್ತು ಇನ್ನೂ ಒಂದು ತಾಸು ಬಿಟ್ಟುಕೊಡುವ ಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಎಐಸಿಸಿಯ ಮೂಲಗಳು ಹೇಳುವ ಪ್ರಕಾರ ಅದನ್ನು ನಂಬಬಹುದಾ ಅಥವಾ ಕ್ವಶನ್ ಮಾರ್ಕಾ ಅಥವಾ ಕ್ರೆಡಿಬಲ್ಲ ಅನ್ನೋದಕ್ಕೆ ಇನ್ನೂ 1 ತಾಸು 2 ತಾಸು ಬೇಕಾಗುತ್ತೆ. ಸಣ್ಣ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂಥ 2 ಪದಗಳ ಉತ್ತರ ಎಐಸಿಸಿಯ ಕೆಲವು ನಂಬಬಹುದಾದ ಮೂಲಗಳಿಂದ ಬಂದಂಥ ಉತ್ತರ. ಅದು ಏನಾಯಿತು ಒಳಗಡೆ ಅಂತ ಅನ್ನುವ ಪ್ರಶ್ನೆಗೆ ಬದಲಾವಣೆಗಳಿಲ್ಲ, ಕೇಳಿರುವಂಥ ಕೆಲವು ಬೇಡಿಕೆಗಳಿಗೆ ಒಪ್ಪಲಾಗಿದೆ. ಅದೇ ರೀತಿ ಮೂರನೇದು ಏನು ಅಂತ ಅಂದರೆ, ನೀವು 28ಕ್ಕೂ ಕೂಡ ಜೊತೆಯಾಗಿಯೇ ಅಲ್ಲಿಯ ತನಕವೂ ಕೂಡ ನಾವು ಮುಂದಿನ ಚುನಾವಣೆಗೂ ಕೂಡ ಜೊತೆಯಾಗಿಯೇ ಎದುರಿಸಬೇಕು ಅನ್ನುವಂಥ 3 ಪದಗಳ ಉತ್ತರ ಸಿಕ್ಕಿದೆ. ಇದನ್ನು ನಂಬಬಹುದಾ ಅನ್ನೋದಕ್ಕೆ ಇನ್ನೂ 1-2 ಗಂಟೆ ಸಮಯ ಬೇಕಾಗುತ್ತೆ. ಯಾಕಂದರೆ ಹೊರಗಡೆ ಬಂದಂಥವರು ಒಂದಷ್ಟು ಮಾತುಕತೆಗೆ ಸಿಕ್ಕ ನಂತರ ಒಂದು ಮಾಹಿತಿ ಸಿಗಬಹುದು. ಈ ತನಕ ಲಭ್ಯ ಆಗಿರುವಂಥದ್ದು ಎಐಸಿಸಿ ಹೇಳ್ತಾ ಇರುವಂಥದ್ದು ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದು ಏನು ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ರೀಶಫಲ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಸಿದ್ದರಾಮಯ್ಯ ರೀಶಫಲ್ ಚರ್ಚೆ ಆಗಿಲ್ಲ ಅಂದ್ರೆ ಏನಂದ್ರು? ಅಲ್ಲ, ಅವರು ರಾಜ್ಯಸಭಾ ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಯಿತು ಅನ್ನುವಂಥದ್ದು ಸೇಮ್ ಸ್ಟೇಟ್ಮೆಂಟು. ಯಾರು ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದರು, ಸುರ್ಜೇವಾಲಾ ಅವರು ಏನು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಿದರು, ಅದನ್ನೇ ಅವರು ಕೂಡ ಮುಂದುವರಿಸಿದ್ರು. ಅವರು ಯಾವುದೂ ಕೂಡ ಹೇಳಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರಂತೂ ತುಟಿಯೇ ಬಿಚ್ಚಲಿಲ್ಲ. ಏನು ಸುಮಾರು ಹೊತ್ತು ಕೇಳಿದ್ರು ಕೂಡ ಅಲ್ಲಿಂದ ನಾವು ಅವ್ರ 2 ಗೇಟ್ಗಳನ್ನು ದಾಟ್ಕೊಂಡು ಹೋದ್ರು ಕೂಡ ಅದರ ಬಗ್ಗೆ ಒಂದು ರಿಯಾಕ್ಷನ್ ಕೂಡ ಮಾಡಿಲ್ಲ. ಆದರೆ ಎಐಸಿಸಿಯ ಮೂಲಗಳು ಹೇಳ್ತಾ ಇರುವಂಥದ್ದು ಬದಲಾವಣೆಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಎಷ್ಟು ಸುಳ್ಳು ಸರಿ ಅನ್ನುವಂಥದ್ದಕ್ಕೆ ಇನ್ನೂ 1-2 ತಾಸು ಸಮಯ ಬೇಕಾಗುತ್ತೆ. ಅಜಿತ್, ಪ್ರಶಾಂತ್, ಡಿ.ಕೆ. ಶಿವಕುಮಾರ್ ಒಬ್ಬರೇ ಹೊರಗೆ ಬಂದು ಕಾರು ಹತ್ತಿದಾಗ ಒಂದು ಒತ್ತಾಯದ ನಗುವಿತ್ತು, ನಮಸ್ಕಾರದ ರೀತಿ. ನೋಡಿ, ಮೀಟಿಂಗ್ ಯಾರಿಗೆ ಒಳ್ಳೆಯದಾಗಿ ಹೋಯಿತು, ಯಾರಿಗೆ ಒಳ್ಳೆಯದಾಗಿ ಹೋಗಲಿಲ್ಲ ಅನ್ನೋದೇ ಲೆಕ್ಕ ಸಿಗ್ತಿಲ್ಲ ಇದು. ಅಲ್ಲ ಅಜಿತ್, ನೋಡಿ, ಡಿ.ಕೆ. ಶಿವಕುಮಾರ್
ಒಂದು ವೇಳೆ ಖುಷಿಯಲ್ಲಿದ್ದರೆ ಸ್ವಲ್ಪ ಯಾವಾಗಲೂ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಬಟ್ ಅವರ ನಾನು ಎಲ್ಲವನ್ನು ಬಾಡಿ ಲ್ಯಾಂಗ್ವೇಜ್ ಮೂಲಕ ಪಾಲಿಟಿಕ್ಸ್ ಆಗಲ್ಲ. ಯಾಕಂದರೆ ಇಮಿಡಿಯೇಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಿರಲ್ಲ. ಆದರೆ ಒಂದಂತೂ ನಿಜ, 5-6 ಗಂಟೆಯ ಸಭೆಯ ನಂತರ ಕೆ ಸಿ ವೇಣುಗೋಪಾಲ್ ಎಲ್ಲ ಸ್ಪೆಕ್ಯುಲೇಷನ್ ಅಂತ ಹೇಳಿದ್ದು ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ 6 ತಿಂಗಳಿಂದ ಏನು ಪ್ರಯತ್ನ ಮಾಡ್ತಾ ಇದ್ರು ಅದು ತಕ್ಷಣಕ್ಕೆ ಯಶಸ್ವಿ ಆಗಿಲ್ಲ ಅನ್ನೋದನ್ನು ಮಾತ್ರ ನಿಶ್ಚಿತವಾಗಿ ಹೇಳ್ಬೋದು. ತಕ್ಷಣಕ್ಕೆ ಅದು ಯಶಸ್ವಿ ಆಗಿಲ್ಲ. ಅವ್ರಿಗೇನು ಅನಿಸಿಕೆ ಇತ್ತು, ಈ ರೀತಿಯ ಸಭೆ ನಡೆದಾಗ ಎಲ್ಲವೂ ನಡೆದು ಹೋಗುತ್ತೆ ನನ್ನ ಪರವಾಗಿ ಅಂತ. ಈ ರೀತಿಯ ಪತ್ರಿಕಾಗೋಷ್ಠಿಯಲ್ಲಿ ಅದು ಹೊರಗಡೆ ಬರಬೇಕು. ಕರೆಕ್ಟ್. ಈ ಚರ್ಚೆ ನಡೀತು ಅನ್ನೋದು, ಅಥವಾ ಈ ಚರ್ಚೆ ನಡೀತು ಅಂತ ಹೇಳಬೇಕಾಗಿಲ್ಲ, ಬಟ್ ನಮ್ಮದೊಂದು ತೀರ್ಮಾನ ಅಂತಕ್ಕಂಥದ್ದು ಹೊರಗಡೆ ಬಂದರೆ ಮಾತ್ರ ಅದು 100% ಯಶಸ್ಸು ಡಿ ಕೆ ಶಿವಕುಮಾರ್ಗೆ ಅಂತ ಹೇಳ್ಬೋದು. ಬಟ್ ಕೆ ಸಿ ವೇಣುಗೋಪಾಲ್ ಹೇಳಿದ ಪರಿಯನ್ನು ಗಮನಿಸಿದಾಗ ಆ್ಯಂಡ್ ಅವರು ಅದನ್ನು ಪಬ್ಲಿಕ್ಲಿ ಎಕ್ನಾಲೇಜ್ ಮಾಡಲಿಕ್ಕೂ ರೆಡಿ ಇರಲಿಲ್ಲ, ಈ ಬದಲಾವಣೆಯ ಬಗ್ಗೆ ಚರ್ಚೆ ನಡೆದಿದೆ ಅನ್ನೋದು. ಪ್ರಶ್ನೆನೂ ಕೇಳಬೇಡಿ ಅಂದ್ಬಿಟ್ರು. ಅಲ್ಲ, ಅದು ಸ್ಪೆಕ್ಯುಲೇಷನ್ ನೀವು ಮಾಡ್ತಾ ಇರೋದು ಅಂತ ಹೇಳಿದರು. ಅದರ ಅರ್ಥ ಡಿ ಕೆ ಶಿವಕುಮಾರ್ ಪರವಾಗಿ ಇಮಿಡಿಯೇಟಾಗಿ ಯಾವುದೇ ತೀರ್ಮಾನ ಆಗಿಲ್ಲ ಅಂತಕ್ಕಂಥದ್ದು. ಓಕೆ. ಬಟ್ ಸಿದ್ದರಾಮಯ್ಯನವರು ಕೂಡ ಭಾಳ ಏನು ಖುಷಿ ಇರಲಿಲ್ಲ. ಅದು ಅರ್ಥ ಆಗ್ತಿಲ್ಲ. ಹೌದು, ಸಿದ್ದರಾಮಯ್ಯನವರು ಕೂಡ ತುಂಬ ಹಿಂಗೆ ಖುಷಿಯಾಗಿ ಕಾಣಲಿಲ್ಲ. ಅಥವಾ ಅನೇಕ ಬಾರಿ ರಾಜಕಾರಣಿಗಳು ಆಯಾ ಒಂದು ಸಂದರ್ಭಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಮೌನವಾಗಿರ್ತಾರೆ. ಬೆಂಗಳೂರಿಗೆ ಬಂದಮೇಲೆ ಅದು ನಿಜವಾಗಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಾಗುತ್ತೆ. ದಿಲ್ಲಿಯಲ್ಲಿ ಅದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ಸೊ ಲೆಟ್ಸ್ ವೇಟ್ ಅಜಿತ್. ಯಾಕಂದರೆ ಇದು ಏನು ಗೊತ್ತಾ, ಅಂತಿಮವಾಗಿ ಹಾರ್ಸಸ್ ಮೌತ್ಗಳು ಯಾರಿಗಾದರೂ ವಿಷಯಗಳನ್ನು ಹೇಳದೆ, ಪತ್ರಕರ್ತರಿಗೋ ಆಪ್ತರಿಗೋ ಹೇಳದೆ, ಇವು ಪ್ರಾಕ್ಟಿಕಲಾಗಿ ಹೊರಗಡೆ ಬರೋಲ್ಲ. ಜನ ಅಂದ್ಕೊಂಡ್ಬಿಡ್ತಾರೆ ಹೊರಗಡೆ ಬಂದ ತಕ್ಷಣ ಪತ್ರಕರ್ತರಿಗೆ ಫೋನ್ ಮಾಡಿ ಹೇಳ್ತಾರೆ ಅಂತ. ಎಷ್ಟು ಕಷ್ಟಪಡಬೇಕಾಗತ್ತೆ ಅನ್ನೋದು ಪತ್ರಕರ್ತರಿಗೂ ಗೊತ್ತು. ನಾನು ಅಕ್ಕಪಕ್ಕದವ್ರಿಗೂ ರೀಚ್ ಔಟ್ ಆಗೋ ಪ್ರಯತ್ನ ಮಾಡ್ತಿದ್ದೀನಿ. ಅಕ್ಕಪಕ್ಕದವ್ರು ಇಷ್ಟು ಹೇಳ್ತಿದ್ದಾರೆ, ಯಾರೂ ಖುಷಿ ಅಂತರೂ ಇಲ್ಲ ಅಂತ. ಇಲ್ಲಿಯವರೆಗೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಒಳಗಡೆ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಯಾಕಂದರೆ ಅವ್ರು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೊರಟಿದ್ದಾರೆ. ಹೌದು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಫ್ಲ್ಯಾಟಿಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಬೆಂಗಳೂರಿಗೆ ಬರ್ತಾರಂತ ಅನ್ಸುತ್ತೆ. ಓಕೆ. ಸೊ ಇನ್ನೊಂದು ಗಂಟೆ 2 ಗಂಟೆ ಆದರೂ ಬೇಕಾಗತ್ತೆ. ನಿಶ್ಚಿತವಾಗಿ ಒಳಗಡೆ ಏನು ನಡೀತು, ಒಳಗಡೆ ಏನೇನು ಚರ್ಚೆ ನಡೀತು ಅನ್ನೋದು ಗೊತ್ತಾಗೋಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಕೆ ಸಿ ವೇಣುಗೋಪಾಲ್ ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ತಮ್ಮ ಆಪ್ತರ ಬಳಿ ಹೇಳಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಇಬ್ಬರನ್ನು ನಾವು ಹಿಯರ್ ಮಾಡಿದ್ದೀವಿ, ಏನೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅನ್ನೋ. ಓಕೆ. ಅಂದರೆ ಹೆಚ್ಚು ಕಡಿಮೆ 6-6.5 ತಾಸಿನ ಸಭೆ ಇಬ್ಬರನ್ನು ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಇಬ್ಬರನ್ನು ಕೇಳಿಸ್ಕೊಂಡಿದ್ದಾರೆ, ಚರ್ಚೆ ನಡೆದಿದೆ, ಜೊತೆಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಬಟ್ ಅದರ ಅರ್ಥ ಏನು, ಇಮಿಡಿಯೇಟಾಗಿ ಸಿದ್ದರಾಮಯ್ಯನವರ ಕುರ್ಚಿಗಂತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಥ್ರೆಟ್ ಇಲ್ಲ ಅನ್ನೋದು ಅದರ ಅರ್ಥ. ರೈಟ್. ಬಟ್ ಅದು ಏನು ಆ್ಯಕ್ಚುಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ, ಏನು ಚರ್ಚೆ ನಡೆದಿದೆ ಅನ್ನೋದು ಸ್ವಲ್ಪ ಹೊತ್ತಿನ ನಂತರ ಸ್ಪಷ್ಟ ಆಗಲಿದೆ ಅಜಿತ್. ಓಕೆ. ಇನ್ಯಾರೋ ಮಾಹಿತಿ ಹೇಳಿದ್ರು ನನಗೆ, ರಾಜ್ಯಸಭೆ ವಿಷಯ ಬಂತು, ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಫೈನಲ್ ಮಾಡಲಿ ಅಂದರು. ವಿಧಾನ ಪರಿಷತ್ತಿನ ವಿಷಯ ನಾನೇ ಫೈನಲ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಅಂದ್ರಂತೆ. ಕ್ಯಾಬಿನೆಟ್ ರೀಶಫಲ್ ಅಲ್ಲ, ಉಳಿದ 3 ಸ್ಥಾನಗಳನ್ನು ತುಂಬಿಕೊಳ್ಳೋದು. 2 ಡಿ ಕೆ ಶಿವಕುಮಾರ್ ಅವರು ಹೇಳಿದವರಾಗ್ತಾರೆ, 1 ಸಿದ್ದರಾಮಯ್ಯನವರು ಹೇಳಿದವರಾಗ್ತಾರೆ ಅಂತ. ಅದರ ಅರ್ಥ ಏನು ಅಜಿತ್? ಮುಂದುವರಿಕೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯನವ್ರಿಗೇನು ಡಿ ಕೆ ಈಗ ಅದರಲ್ಲಿ ಡಿ ಸುಧಾಕರ್ ಡಿ ಕೆ ಶಿವಕುಮಾರ್ ಆಪ್ತರೇ ಆಗಿದ್ದರು. ಹೌದು ಅಲ್ವಾ? ಕೆ ಎನ್ ರಾಜಣ್ಣ ಅವ್ರದ್ದೊಂದಿದೆ, ಒಂದು ಖಾಲಿನೇ ಇತ್ತು. ಹೀಗಾಗಿ ಆ ಒಂದು ಸಣ್ಣ ಮಟ್ಟದ ವಿಸ್ತರಣೆ ಕಾಂಗ್ರೆಸ್ನಲ್ಲಿ ಏನೂ ಭಾಳ ಬದಲಾವಣೆಗೆ ಕಾರಣ ಆಗಲ್ಲ. ಕರೆಕ್ಟ್. ಬಟ್ ಅದು ಆ ವಿಸ್ತರಣೆ ಅವಕಾಶ ಹೈಕಮಾಂಡ್ ಕೊಟ್ಟಿದೆ ಅಂತಾದರೆ ಸಿದ್ದರಾಮಯ್ಯನವರ ಮುಂದುವರಿಕೆ ಅನ್ನೋ ಅರ್ಥ ಬರುತ್ತೆ. ವಿಚ್ ಈಸ್ ಡೆಫಿನೆಟ್ಲಿ ಎ ಸೆಟ್ ಬ್ಯಾಕ್ ಫಾರ್ ಡಿ ಕೆ ಶಿವಕುಮಾರ್. ಹೌದು. ಸೊ ಅಂದರೆ ಗೊತ್ತಿಲ್ಲ ನನಗೆ, ನಾವು ಇನ್ಫಾರ್ಮೇಷನ್ ಆಧಾರದ ಮೇಲೆ ನಾವು ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ಬೋದು. ಬಟ್ ಲೆಟ್ಸ್ ವೇಟ್ ಟಿಲ್ 2-3 ತಾಸು ಕಾಂಕ್ರೀಟ್ ಸಮಥಿಂಗ್ ಕಮ್ಸ್ ಔಟ್ ಆಫ್ ಹಾರ್ಸಸ್ ಮೌತ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು AICC ಕಚೇರಿಯಿಂದ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ನೇರವಾಗಿ ಏರ್ಪೋರ್ಟ್ಗೆ ಸ್ಪೆಷಲ್ ಫ್ಲೈಟ್ ರೆಡಿಯಾಗಿ ನಿಂತಿದೆ, ಬೆಂಗಳೂರಿಗೆ ಬರ್ತಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟಿಗೆ ಹೋಗಿದ್ದಾರೆ. ಅವರೂ ಕೂಡ ಇವತ್ತು ಹೊರಟು ಬರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.